ನಾನು ಮನೆವಾರ್ತೆ ಮತ್ತು ನಾಯಕತ್ವ, ಲೀಡರ್ಶಿಪ್. ಇನ್ನು ಮನೆವಾರ್ತೆ ಅಂತ ಅಂದ್ರೆ ಸುಲಭವಾಗಿ ಹೇಳ್ತೀನಿ, ಮನೆವಾರ್ತೆ ಅನ್ನೋದು ಶಿಷ್ಯತ್ವ, ಇನ್ನೇನಿಲ್ಲ. ಶಿಷ್ಯತ್ವ ವರ್ಸಸ್ ನಾಯಕತ್ವ, ಶಿಷ್ಯತ್ವ ನಾಯಕತ್ವ, ಸರ್ವೆಂಟ್ ಲೀಡರ್. ಒಂದು ನೀವು ಸರ್ವೆಂಟ್ ಆದ್ರೆ ಲೀಡರ್ ಆಗ್ತೀರಿ, ಸರ್ವೆಂಟ್ ಆಗಿಲ್ಲ ಅಂದ್ರೆ ಲೀಡರ್ ಆಗಕ್ ಚಾನ್ಸೇ ಇಲ್ಲ. ಯಾರ್ಯಾರು ಯೇಸುಸ್ವಾಮಿ ಹೇಳಿದ್ದಾರೆ, ನೀವು ದೇವರ ದೃಷ್ಟಿಯಲ್ಲಿ ಯಾರಾದ್ರೂ ದೊಡ್ಡವರು ಅನಿಸ್ಕೊಳ್ಬೇಕು ಅಂದ್ರೆ ಎಲ್ಲರಿಗಿಂತ ನೀವು ಚಿಕ್ಕವರಾಗಿರ್ಬೇಕು. ಎಲ್ರಿಗಿಂತ ನೀವು ಚಿಕ್ಕವರಾಗಿ ಚಿಕ್ಕ ಮಕ್ಕಳಂತೆ ಆಗದೇ ಇದ್ದರೆ ಪರಲೋಕದಲ್ಲಿ ನೀವಿರೋದೇ ಇಲ್ಲ. ಇನ್ನು ಹೇಳ್ಬೇಕು ಅಂತಂದ್ರೆ ಪರಲೋಕದ ದೇವರಿಗೆ ನೀವು ಪ್ರಿಯವಾಗಿರ್ಬೇಕು ಅಂತಂದ್ರೆ ನಿಮ್ಮಲ್ಲಿ ನನ್ನಲ್ಲಿ ಆ ಹಂಬಲ್ನೆಸ್, ಆ ಶಿಷ್ಯತ್ವ ಬರಬೇಕು. ಶಿಷ್ಯತ್ವ ಅಂದ್ರೆ ಏನು? ಗುರುವನ್ನು ಹಿಂಬಾಲಿಸುವುದು. ಶಿಷ್ಯತ್ವ ಅಂತ ಅಂದ್ರೆ ಗುರುಗಳನ್ನ ಹಿಂಬಾಲಿಸುವುದು. ಟು ಫಾಲೋ ಹಿಸ್ ಮಾಸ್ಟರ್ ಈಸ್ ಕಾಲ್ಡ್ ಆಸ್ ಎ ಡಿಸೈಪಲ್. ಒಂದು ಡಿಸೈಪಲ್ ಆಗ್ಬೇಕು ಅಂತ ಅಂದ್ರೆ, ಒಬ್ಬ ಶಿಷ್ಯನಾಗಬೇಕು ಅಂದ್ರೆ ನೀನು ಕಲಿಯುವಂತವನಾಗಿರಬೇಕು, ಕಲಿಯುವಂತವಳಾಗಿರಬೇಕು. ಎಷ್ಟು ದಿನ ಕಲಿಯೋದು? ಜೀವನ ಪೂರ್ತಿ ಕಲಿತಾನೆ ಇರ್ಬೇಕು. ಕಲಿಯೋದಿಕ್ಕೆ ಇಷ್ಟೇ ದಿನ ಅಂತದ್ದೇನಿಲ್ಲ. ಡಿಪ್ಲೊಮಾ ಕೋರ್ಸ್ ಅಂತ ಅಂದ್ರೆ 3 ವರ್ಷ, ಒಂದು ವೇಳೆ ಬಿ ಮಾಡಬೇಕು ಅಂತಂದ್ರೆ 5 ವರ್ಷ, MBBS 5.5 ವರ್ಷ, ಈ ರೀತಿ ಅದಕ್ಕೆ ಇರುತ್ತೆ. ಶಿಷ್ಯತ್ವಕ್ಕೆ ಅದು ಇಲ್ಲ. ಜೀವನ ಪೂರ್ತಿ ಕಲಿತಾನೆ ಇರ್ಬೇಕು, ಪ್ರತಿದಿನ ದೇವರ ಜೊತೆಯಲ್ಲಿ ನಡೀತಾ ಇರ್ಬೇಕು. ನಿಜವಾದ ಶಿಷ್ಯ ಯಾರು ಗೊತ್ತಾ? ಆದಿಕಾಂಡ 5ನೇ ಅಧ್ಯಾಯ 23ನೇ ವಚನ, 24ನೇ ವಚನ, 25ನೇ ವಚನದಲ್ಲಿ ಹನೋಕನು ದೇವರ ಜೊತೆಯಲ್ಲಿ ನಡೆದನು ಅಂತ ಬರೆಯಲ್ಪಟ್ಟಿದೆ. ಮಾಸ್ಟರ್ ಅಂದ್ರೆ ಪರಮಗುರು, ಸೃಷ್ಟಿಕರ್ತ, ಆತನ ಜೊತೆಯಲ್ಲಿ ನಡೆದನು. ಎಷ್ಟು ವರ್ಷ? 300 ವರ್ಷ ನಡೆದನು. ಆ 300 ವರ್ಷ ನಡೀತಾ ನಡೀತಾ ದೇವರ ಹತ್ರ ಇದು ಏನೇನ್ ಕಲ್ತ್ಕೊಂಡೋ ಗೊತ್ತಿಲ್ಲ, ನಮಗೆ ರೆಕಾರ್ಡ್ ಏನೂ ಇಲ್ಲ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಒಂದು ರೆಕಾರ್ಡ್ ಇದೆ. ಅದೇನು ಅಂದ್ರೆ ಯೂದನ ಪತ್ರಿಕೆ ಅಂದ್ರೆ ಒಂದೇ ಅಧ್ಯಾಯ ಇರೋದು. ಅದರಲ್ಲಿ 14ನೇ ವಚನದಲ್ಲಿ ಆದಾಮನಿಂದ 7ನೇ ತಲೆಯವನಾಗಿರುವಂತಹ ಹನೋಕನು ಒಂದು ಮಾತು ಹೇಳ್ತಾನೆ. ಅದೇನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅಸಂಖ್ಯಾತವಾದ ದೇವದೂತರೊಡನೆ ಈ ಭೂಲೋಕಕ್ಕೆ ಬರುತ್ತಾನೆ. ಇದು ಆತನು ಬರೆದಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿರುವಂತ ಹನೋಕನಿಗೆ ಈ ಹೊಸ ಒಡಂಬಡಿಕೆಯಲ್ಲಿರುವಂತ ಯೂದನ ಪತ್ರಿಕೆಗೆ ಏನ್ ಸಂಬಂಧ ನೋಡಿ. ಅವನು ಮರಣ ಇಲ್ಲದ ಹಾಗೆ ದೇವರ ಜೊತೆಯಲ್ಲಿ ಹೊರಟೋಗ್ಬಿಟ್ರು, ಮರಣನೇ ಇಲ್ಲ. ಯಾಕೆ ಗೊತ್ತಾ? ದೇವರ ಜೊತೆಯಲ್ಲಿ ನಡೆದನು. ನೀನು ನಾನು ದೇವರ ಜೊತೆಯಲ್ಲಿ ನಡೆದ್ರೆ ಮರಣ ಬಂದ್ರೂ ಕೂಡ ಯೇಸು ಕ್ರಿಸ್ತನಲ್ಲಿ ನಾವು ಪುನರುತ್ಥಾನದಲ್ಲಿ ನಾವಿರ್ತೇವೆ. ಯೇಸುಸ್ವಾಮಿ ಒಂದು ಮಾತು ಹೇಳ್ತೇವೆ, ನನ್ನನ್ನು ನಂಬುವವನು ಸಾಯುವುದಿಲ್ಲ, ಸತ್ತರು ಬದುಕುತ್ತಾನೆ, ಬದುಕುತ್ತಾ ಎಂದಿಗೂ ಸಾಯುವುದಿಲ್ಲ. ಇದು ಶಿಷ್ಯರಿಗೆ ಹೇಳಿದಂತ ಮಾತು. ಇವತ್ತು ನಮಗೂ ಹೇಳ್ತಾ ಇದ್ದಾನೆ, ಇಫ್ ಯು ಫಾಲೋ ಮೀ ದೆನ್ ಯು ನೀಡ್ ನಾಟ್ ವರಿಡ್ ಅಬೌಟ್ ಯುವರ್ ಡೆತ್. ಐ ಆಮ್ ದ ರಿಸರೆಕ್ಷನ್, I am the life. If anybody wants to go to heaven, then come unto me. ನನ್ನ ಹತ್ರ ಬನ್ರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. I am the way, the truth and the life. ನೀವು ನನ್ನ ಹತ್ರ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಮ್ಯಾಥ್ಯೂಸ್ ಚಾಪ್ಟರ್ 11:28 ನಲ್ಲಿ ಏನದು, ಭಾರ ಹೊರುವವರೇ ಪ್ರಯಾಸ ಪಡುವವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. 29ನೇ ವಚನ, ನೀವು ನನ್ನ ಹತ್ರ ಕಲ್ತ್ಕೊಳ್ರಿ, ನಾನು ದೀನ ಮನಸ್ಸುಳ್ಳವನು, ಸಾತ್ವಿಕನು ಮತ್ತು ನನ್ನ ನೊಗವು ಹಗುರವಾದದ್ದು. ನನ್ನ ಹತ್ರ ಕಲ್ತ್ಕೊಳ್ರಿ.
ಬನ್ನಿ ನನ್ನ ಹತ್ರಕ್ಕೆ. ದೇವರು ನಮ್ಮನ್ನು ಕರೀತಾ ಇದ್ದಾನೆ, ಬನ್ನಿ. ಇನ್ನೊಂದು ಮಾತು ಯಾಕೋಬನ ಪತ್ರಿಕೆ, ಜೇಮ್ಸ್ ಚಾಪ್ಟರ್ 4:8 ನಲ್ಲಿ ಏನಿದೆ ಅಂತಂದ್ರೆ, ನೀವು ದೇವರ ಬಳಿಗೆ ಬನ್ನಿರಿ, ಆಗ ಆತನು ನಿಮ್ಮೊಂದಿಗೆ ಇರ್ತಾನೆ. ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ದೇವರ ಹತ್ರಕ್ಕೆ ಬರಲ್ಲ, ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ಮನೆಯಲ್ಲಿ ಏನಂತ ಪ್ರಾರ್ಥನೆ ಮಾಡ್ತೀವಿ? ದೇವಾ, ನಮ್ಮ ಮನೆಯಲ್ಲಿ ನೀವು ಬರ್ಬೇಕು, ನಮ್ ಜೊತೆಯಲ್ಲಿ ಇರ್ಬೇಕು, ನಮ್ ಕಷ್ಟ ಸುಖನೆಲ್ಲ ತೀರಿಸ್ಬೇಕು. ಓ ದೇವಾ, ನೀನ್ ಎಲ್ಲಿದ್ರು ಕೂಡ ನಮ್ಮ ಮನೆಗೆ ಓಡೋಡ್ಬಾ. ನೆಗೆದು ಬಿದ್ದ ನೆಲ್ಲಿಕಾಯಾಗ ಯಾರು ಹೇಳಿದ್ದು ನಿಮ್ಗೆ? ದೇವ್ರು ಬರ್ತಾನೆ ಅಂತ ಅಂದ್ಬಿಟ್ಟು, ದೇವ್ರಿಗೊಂದು ಕಂಡೀಷನ್ ಇದೆ. ದೇವ್ರು ನಿಮ್ ಮನೆಗೆ ಬರ್ಬೇಕು ಅಂದ್ರೆ, ನಿಮ್ ಮನೆಯಲ್ಲಿ ಇರ್ಬೇಕು ಅಂದ್ರೆ, ನಿಮ್ಗೆ ಆಶೀರ್ವಾದ ಕೊಡ್ಬೇಕು ಅಂದ್ರೆ, ಮೊದಲು ದೇವ್ರ ಹತ್ರಕ್ಕೆ ನೀವು ಬರ್ಬೇಕು. ಅದು ಅವ್ರೇನು ಆಚೆ ಅಂದ್ಬಿಟ್ರು, ಅದು ಕರೆಕ್ಟಾ? ಏನ್ ಕತೆ? ಕೆಲವ್ರು ಹೆಂಗಲ್ಲ ಅಂತ ಅಂತಾರೆ, ಅದೆಲ್ಲ ಮೂಢನಂಬಿಕೆ, ನಾವೇನು ನಂಬಲ್ಲ. ಹಾಗಾದ್ರೆ ಮೊದಲು ದೇವರ ಹತ್ರಕ್ಕೆ ಬಾ, ಆಮೇಲೆ ಅವ್ರ ಜೊತೆಯಲ್ಲಿ, ನಿಮ್ ಜೊತೆಯಲ್ಲಿ ಅವ್ರು ಬರ್ತಾರೆ. ನೀವೇ ಇಲ್ಲಿ ಖಾಲಿ ಚೇರಿ ಬಿಟ್ಟು ನಿಮ್ ಮನೆಗಳಲ್ಲಿದ್ರೆ ನಿಮ್ ಮನೆಗೆ ಯಾರೇ ಬರ್ತಾರೆ? ನೀವು ಒಂದ್ ವೇಳೆ ಅನ್ಕೋಬಹುದು, ಕಸ್ತೂರ್ನವ್ರು ಈ ಎಣ್ಣೆಪಾಲ್ ಅವ್ರು ಬಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ರು, ಅವ್ರನ್ನ ಕಲ್ ತಗೊಂಡು ಹೊಡಿಬೇಕು. ಹೊಡಿರಿ, ಪರವಾಗಿಲ್ಲ, ಊರ್ಗ್ ಸೇರಿದಂಗಿದ್ರು ಪರವಾಗಿಲ್ಲ. ಆದ್ರೆ ದೇವ್ರ ಮಾತು ಮಾತ್ರ ಇಷ್ಟೇ, ದೇವ್ರ ಹತ್ರಕ್ಕೆ ಬರ್ಬೇಕು. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಬೇಕು. ಸಿಕ್ಕುವ ಕಾಲದಲ್ಲಿ, ಆಮೋಸ 8ನೇ ಅಧ್ಯಾಯ 11ನೇ ವಚನ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ವಾಕ್ಯದ ಕ್ಷಾಮ ಬರ್ತಾ ಇದೆ. ಇವತ್ತು ನಾವೇನೋ ಈ ಅಂತ್ಯಕಾಲ ಬರ್ತಾ ಇದೆ ಅಂದ್ರೆ ಸುವಾರ್ತೆ ಸಿಗ್ತಾ ಇಲ್ಲ. ಈಗಾಗಲೇ ನೋಡ್ರಿ, ಉತ್ತರ ಭಾರತದಲ್ಲಿ ವಾಕ್ಯಕ್ಕೆ ವಿರೋಧವಾಗಿ ತುಂಬಾ ಕೆಲಸಗಳು ನಡೀತಾ ಇದೆ. ವಾಕ್ಯ ಬೋಧಿಸುವವರನ್ನ ಸೆರೆಯಲ್ಲಾಗ್ತಾ ಇದ್ದಾರೆ, ಫೈನ್ಗಳಾಗ್ತಾ ಇದ್ದಾರೆ, ಸಾಧ್ಯವಾದಷ್ಟು ಭಯಂಕರವಾದಂತ ರೀತಿಯಲ್ಲಿ ಹಿಂಸೆಗಳು ಕೂಡ ಕೊಡ್ತಾ ಇದ್ದಾರೆ. ಏನೋ ಯೇಸು ಸ್ವಾಮಿ ದಯೆಯಿಂದ, ಕೃಪೆಯಿಂದ ನಮ್ಮ ಸೌತ್ ಇಂಡಿಯಾದಲ್ಲಿ 4 ಸ್ಟೇಟು, ಇವನ್ ನಾನು ಮೊನ್ನೆ ದಿನ ಬಾಂಬೆ ಹೋಗಿದ್ದೆ, ಅಲ್ಲಿ ಯಾವ್ದದು ಮಹಾರಾಷ್ಟ್ರ, ಅಲ್ಲೂ ಕೂಡ ಅಷ್ಟೇ ಬಹಳ ಕಷ್ಟ ಇದೆ, ತುಂಬಾ ಕಷ್ಟ ಇದೆ ಸುವಾರ್ತೆಗೆ. ಬಹಳ ಅವರು ಅಂಡರ್ಗ್ರೌಂಡ್ ನಲ್ಲಿ ಪ್ರಾರ್ಥನೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ 4 ಸ್ಟೇಟ್ಗಳಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಿದ್ದಾರೆ, ಆಂಧ್ರದಲ್ಲಿ ಅವರಿದ್ದಾರೆ, ಕೇರಳದವ್ರು ಇನ್ನೊಬ್ರು ಇದ್ದಾರೆ, ತಮಿಳುನಾಡಿನಲ್ಲಿ ಇನ್ನೊಬ್ಬ ಸ್ಟಾಲಿನ್ ಏನೋ ಇದ್ದಾರೆ. ಅವರೆಲ್ಲ ಇರೋದ್ರಿಂದ ಏನೋ ದೇವರು ಕೃಪೆ, ಅವರೇ ಇರ್ತಾರಂತ ಏನಿಲ್ವಲ್ಲ, ಇರಲ್ವಲ್ಲ. 5 ವರ್ಷಕ್ಕೊಂದೊಂದ್ಸಲ ಚೇಂಜ್ ಆಗ್ತದಲ್ಲ, ಮುಂದಿನ ದಿನಗಳಲ್ಲಿ ಏನಾಗ್ತೋ ಗೊತ್ತಿಲ್ವಲ್ಲ. ಈಗ ಈ 5 ವರ್ಷದಲ್ಲಿ ನನಗೆ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ ದೇವ್ರು. ಇಷ್ಟು ದಿನ ಹಾಳಾಗೋಗ್ಲಿ, ಈಗಲಾದ್ರೂ ನಿಮ್ ಕರ್ನಾಟಕದಲ್ಲಿ ನಾನು ನಿಮ್ಗೆ ತೊಂದರೆ ಮಾಡದಂತ ಗೌರ್ಮೆಂಟ್ ಕೊಟ್ಟಿದ್ದೀನಿ. ಈಗಲಾದ್ರೂ ಬನ್ನಿ, ಕಲ್ತ್ಕೊಳ್ಳಿ. ಸ್ವರ್ಗಕ್ಕೆ ಹೋಗೋದನ್ನ ಆ ಭಾಗ್ಯ ಪಡ್ಕೊಳ್ಳಿ. ಅದು ಕೂಡ ಇಲ್ದಂಗೆ ಮಿಸ್ ಮಾಡ್ಕೊಂಡ್ರೆ ನಾಳೆ ದಿನ ಇದಕ್ಕೆ ಹೊಣೆಗಾರರು ಯಾರಾಗ್ತಾರೆ ಹೇಳ್ರಿ? ಇದು ಯಾರು ಅಲ್ಲ, ನಮಗೆ ನಾವೇ ಹೊಣೆಗಾರರು. ನಾವೇ ಒಂದು ವೇಳೆ ನಾಳೆ ದಿನ ಕಠಿಣ ಕಾಲಗಳು ಬಂದಾಗ ನಾವೇ ಹೊಣೆಗಾರರು. ದೇವರಂತೂ ಹೇಳಿಸಿದ್ದೆಲ್ಲ ಹೇಳಿಸಿ ಆಯ್ತು, ಮಾಡಬೇಕಾದದ್ದನ್ನು ಮಾಡೇ ಆಯ್ತು. ಆಯ್ಕೆ ನಮ್ಮದು. ಕೂತ್ಕೊಂಡು ದೇವರ ಜೊತೆಯಲ್ಲಿ ಕಲ್ತ್ಕೊಂಡ್ರೆ ಆ ವಿಶ್ರಾಂತಿ ಪರಲೋಕ. ವಿಶ್ರಾಂತಿ ಅಂತ ಅಂದ್ರೆ ಮಲ್ಕೊಳ್ಳೋದಲ್ಲ, ವಿಶ್ರಾಂತಿ ಅಂದ್ರೆ ಪರಲೋಕ. ಆ ಪರಲೋಕ ನಾನು ಕೊಡ್ತೇನೆ ನಿನ್ಗೆ. ಆ ಪರಲೋಕ ಹೋಗೋದಕ್ಕೆ ಬಂದು ಕಲ್ತ್ಕೊಳ್ರಿ. ನೀವು ಹೆಂಗ್ ಹೋಗ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೇನೆ. ಅದು ಶಿಷ್ಯರಿಗೆ ಹೇಳುವಂತ ಮಾತು. ಪರಮ ಗುರುವಿನ ಪರಮ ಮಾದರಿ ನಮಗೆ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗ ಅವ್ರೇನ್ ಹೇಳಿದ್ರು ಗೊತ್ತಾ? ನಾನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನಾನು ತಂದೆಯೊಂದಿಗಿದ್ದೇನೆ, ತಂದೆ ನನ್ನಲ್ಲಿದ್ದಾರೆ, ತಂದೆಯ ಕಾರ್ಯಗಳನ್ನು ಮಾಡುವುದೇ ನನ್ನ ಆಹಾರ. ತಂದೆ 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 ಎಷ್ಟೆಲ್ಲ ಹೇಳವ್ರೆ. ನಾವ್ ಯಾವಾಗಾದ್ರೂ ಅಂತೀವ ನಾನು ಯೇಸುವಿನಲ್ಲಿದ್ದೇನೆ, ಯೇಸುವಿನನ್ನು ಹೇಳಿದಂತೆ ಮಾಡ್ತೀನಿ, ಯೇಸುವಿನ ಜೊತೆಯಲ್ಲಿ ಹೋಗ್ತೇನೆ. ಯೇಸುವಿನ ಎಲ್ಲಿದ್ದೀರ? ಮಾತ್ರ ಒಬ್ಬರಾದ್ರೂ ಸಿಗ್ತಾ ಇದ್ದಾರ?
ಏನೋ ಸ್ಟೈಲಾಗಿ ಚರ್ಚ್ಗೆ ಹೋಗೋದು, ಸ್ಟೈಲಾಗಿ ಬಂದ್ಬಿಡೋದು, ಎಲ್ಲ ಬೆಳ್ಬೆಳ್ಗೆನೆ, ಏನು ಪ್ರಯೋಜನ ಇಲ್ಲ. ಭಕ್ತಿಯ ವೇಷವಿದೆ, ಆದರೆ ಶಕ್ತಿ ಇಲ್ಲ. ನಾನು ಚಿಕ್ಕವನಿರುವಾಗ ಈ ಪಟಾಕಿ ಹಬ್ಬ ಬಂದ್ರೆ ನನಗೂ ಪಟಾಕಿಗಳು ಹೊಡಿಬೇಕು ಅಂತ ಇಷ್ಟ ಆಗ್ತಾ ಇತ್ತು. ಆಗ ನಾನು 1ನೇ ಕ್ಲಾಸ್ ಏನೋ ಓದ್ತಾ ಇದ್ದೆ, 1ನೇ ಕ್ಲಾಸೇ ಇರ್ಬೇಕೇನೋ. ಆಗ ಪಟಾಕಿ ತಂದ್ಬಿಟ್ಟು, ಏನದು ಆನೆ ಪಟಾಕಿ, ಅದು ಡಮ್ ಅಂತದೆ ಅಂತ ಅಂದ್ಬಿಟ್ಟು ಅದನ್ನ ನಾನೇನ್ ಮಾಡಿದೆ, ದುಡ್ಡು ಕೂಡಿಸ್ಕೊಂಡು ನಮ್ಮ ತಂದೆ ತಾಯಿ ಹತ್ರ ಅವಾಗ ಇಟ್ಕೊಂಡು ತಗೊಂಡ್ ಬಂದಪ್ಪ. ಆನೆ ಪಟಾಕಿ ತಂದ ಇಟ್ಬಿಟ್ಟು ಅದೇನು ಯಾವ ಬತ್ತಿ ಅದ ಅಲ್ಲ ಕಣಮ್ಮ, ಈ ಊದುಬತ್ತಿ ತಗೊಂಡು ಹಿಂಗೆ ಅಂಟಿಸ್ಬಿಟ್ಟು ಹೊಡಿಯತ್ತೆ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ಪುಸು ಹೋಯ್ತು, ಅಲ್ಲಿಗೆ ಹಂಗೆ ನಿಂತೋಯ್ತು. ಏನಪ್ಪ ಮಾಡೋದು, ಹತ್ರಕ್ಕೆ ಹೋದ್ರೆ ಹೊಡೆದು ಬಿಡುತ್ತೆ, ಮಖ ಎಲ್ಲ ಹೋಗ್ಬಿಡುತ್ತೆ. ಇನ್ನೇನ್ ಮಾಡೋದು, ಕಲ್ಲು ತಗೊಂಡು ಹಿಂಗಂದೆ. ನಡೆದಿರೋ ಘಟನೆ ಹೇಳ್ತಾ ಇದ್ದೀನಿ. ಅದು ಆ ಕಡೆ ಈ ಕಡೆ ಅಲ್ಲಾಡ್ತು, ಏನೂ ಅಂದಿಲ್ಲ. ಕೊನೆಗೆ ಬಂದು ಅದನ್ನ ತಕೊಂಡೆ, ನೋಡ್ದೆ, ಕೈಲಿ ಇಟ್ಕೊಂಡೆ. ಅಲ್ಲಿವರೆಗೂ ಮಾತ್ರ ಬತ್ತಿ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೆ. ಮೇಲ್ಗಡೆ ಆನೆ ಪಟಾಕಿ ಅಂತ ಬರ್ದಿದೆ, ಲೇಬಲ್ಲೂ ಐತೆ, ದಪ್ಪನೂ ಐತೆ. ಬಡದು ನೋಡಿದ್ರೆ ಒಳಗಡೆ ಮಸಾಲೆ ಇಲ್ಲ. ಮದ್ದಿದ್ರೆ ತಾನೇ ಹೊಡೆಯೋದು. ಕೆಲವ್ರು ಹಿಂಗೇನೆ, ಮೇಲ್ ಮಾತ್ರ ಕ್ರೈಸ್ತರು ನಾವು, ಒಳಗಡೆ ಮಸಾಲೆ ಇಲ್ಲದೆ ಇರೋ ಕ್ರೈಸ್ತರು. ಇದು ಇವತ್ತಿನ ದಿನ ನಡೀತಾ ಇದೆ. ಇದು ಲೇಟೆಸ್ಟ್ ಇಂಥವೇ ನಡೀತಾ ಇರೋದು. ಅದಕ್ಕೆ ಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ. ಈ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತಿದೆ. ನಾನು 4 ಕ್ಲಾಸ್ ತಗೊಳ್ತಾ ಇದ್ದೇನೆ ಈ ಸಬ್ಜೆಕ್ಟ್ ಮೇಲೆ. ಇವತ್ತು ಮತ್ತೆ ನಾಳೆ 2, ಇವತ್ತು ಸಾಯಂಕಾಲನೂ ಇರುತ್ತೆ, ಸಾಯಂಕಾಲ ಇದು ಸುವಾರ್ತೆ ಕೂಟ ಅದು ಬೇರೆ ಇರುತ್ತೆ. ಬಟ್ ಇದ್ರ ಬಗ್ಗೆ 3 ಕ್ಲಾಸೇ ಇರುತ್ತೆ. ಬನ್ನಿ, ಸ್ವಲ್ಪ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಳ್ರಿ, ಬರ್ಕೊಳ್ರಿ. ಮತ್ತಾಯನ ಸುವಾರ್ತೆ 15:8 ಏನ್ ಹೇಳ್ತಾರೆ ಅಂದ್ರೆ, ಹೀಗೆ ಹೇಳ್ತಾರೆ, ಈ ಜನರು, ಅಲ್ಲಿರುವಂತ ಎಲ್ಲಾ ಜನರನ್ನ ತೋರಿಸಿ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನ ಮಾಡ್ತಾರೆ, ಮಾತಿನಿಂದ ವರ್ಷಿಪ್ ಮಾಡ್ತಾರೆ. 131ನೇ ಕೀರ್ತನೆ, ನನ್ನ ಎದೆ ಉಬ್ಬೋ ಎದೆ ಇರಬಾರ್ದು, ಯಾರಿಗೂ ಇರಬಾರ್ದು. ಬೇಕಾದ್ರೆ 131ನೇ ಕೀರ್ತನೆ ಓದ್ರಿ, ಈಗಲೇ ಓದ್ರಿ ಅದನ್ನ. ನನ್ನ ಎದೆಯಲ್ಲಿ ಉಬ್ಬಿ ಹಿಂಗಿರಬಾರ್ದು. 131 1ನೇ ವಚನ ಬೇಗ ತೆಗಿಬೇಕು. ನಿಮ್ಮ ಸ್ವರನೇ ಕೇಳಿಸ್ತಾ ಇಲ್ಲ. ನನ್ನ ಎದೆಯಲ್ಲಿ ಏನಿಲ್ಲ, ಹಮ್ಮಿಲ್ಲ, ಅಹಂಕಾರ ಇಲ್ಲ. ನಾವು ಚರ್ಚಿಗೆ ಬರುವಾಗ ಹೆಂಗ್ ಬರಬೇಕು? ದೀನತೆ. ದೇವರ ಹತ್ರಕ್ಕೆ ಬರುವಾಗ, ಇಲ್ಲಿ ದೇವರಿದ್ದಾನೆ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬಂದಿರುತ್ತಾರೋ ಅವಳ ನಡುವೆ. ಹೇಳಿದಾನ ಇಲ್ವಾ? ಹೇಳಿದಾನೆ. ಇಲ್ಲಿ ಯೇಸು ಇದ್ದಾನೆ, ಕಣ್ಣು ಕಾಣಿಸಲ್ಲ. ಅವರ ಮುಂದೆ ನಾವು ದೀನತೆ, ಎದೆಯಲ್ಲಿ ಹೊಮ್ಮಿಲ್ಲ, ಕಣ್ಣಿನಲ್ಲಿ ಕೊಬ್ಬಿಲ್ಲ, ಸೊಕ್ಕಿನ ಕಣ್ಣಿಲ್ಲ. ನಮಗೆ ಯಾಜಕ ಕಾಂಡ 26ನೇ ಅಧ್ಯಾಯ 2ನೇ ವಚನದಲ್ಲೂ ಕೂಡ ಸಬ್ಬತ್ ದಿನವನ್ನು ಆಚರಣೆ ಮಾಡಬೇಕು. ದೇವಾಲಯ ವಿಷಯದಲ್ಲಿ ಭಯ ಭಕ್ತಿ ಕಲಿಯುವಂತವರಾಗಿರ್ಬೇಕ್ರಿ ನಾವು ಶಿಷ್ಯರು. ಯಾವಾಗ ಕಲಿಯೋದು? ಓದ್ತೀರಾ? ಯಾಜಕ ಕಾಂಡ ಲೆವಿಟಿಕಸ್ ಚಾಪ್ಟರ್ 26:2. ಅದು ದೇವಸ್ಥಾನಕ್ಕೆ ನೀನು ಬರುವಾಗ ನಿನ್ನ ನಡತೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅಯ್ಯೋ, ನಾನು ದೇವರ ಮಂದಿರಕ್ಕೆ ಹೋಗ್ತಾ ಇದ್ದೀನಲ್ಲ, ನಾನು ಭಯ ಭಕ್ತಿಯಿಂದ ಶ್ರದ್ಧೆ ಆಸಕ್ತಿಯಿಂದ ಹೋಗ್ಬೇಕಲ್ಲ, ನನ್ನ ಹೃದಯವನ್ನು ದೇವರು ನೋಡ್ತಾನಲ್ಲ, ನಾನು ದೇವರಿಗೆ ಇಷ್ಟವಾಗಿಲ್ಲ ಅಂತ ಅಂದ್ರೆ ದೇವರು ನನ್ನನ್ನು ಸುಮ್ಮನೆ ಬಿಡಲ್ವಲ್ಲ. ಇದು ನಮ್ಗೆ ಬಹಳ ಇಂಪಾರ್ಟೆಂಟ್. ದೇವರ ಹತ್ರ ನಾವು ಬರುವಾಗ ಆಟ ಆಡ್ಕೊಳ್ಳೋಕೆ ಹೋಗ್ಬಾರ್ದು. ದೇವರನ್ನ ನಾವು ಶ್ರದ್ಧಾಸಕ್ತಿಯಿಂದ, ಯಾರು ದೇವರನ್ನ ಗೌರವಿಸ್ತಾರೋ ಅವರನ್ನ ದೇವರು ಗೌರವಿಸ್ತಾನೆ.
ಯಾರು ದೇವರನ್ನು ತಿರಸ್ಕಾರ ಮಾಡ್ತಾರೋ ಅವರನ್ನ ದೇವರು ಕೂಡ ತಿರಸ್ಕಾರ ಮಾಡ್ತಾನೆ. ನಮಗೆ ಬರೆಯಲ್ಪಟ್ಟಿದೆ 1ನೇ ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 30ನೇ ವಚನದ ಕೊನೆ ಭಾಗದಲ್ಲಿ, ದೋಸ್ ಹೂ ಹ್ಯಾಡ್ ಆನರ್ಡ್ ಮೀ ಐ ವಿಲ್ ಆನರ್ ದೆಮ್. ಕರೆಕ್ಟಾ? ನಿನಗೆ ಹೇಳ್ತಾ ಇರೋದು, ಯಾರು ನನ್ನನ್ನು ಸನ್ಮಾನಿಸ್ತಾರೋ ಅವ್ರನ್ನ ನಾನು ಸನ್ಮಾನಿಸ್ತೇನೆ, ಯಾರು ನನ್ನನ್ನು ತಿರಸ್ಕಾರ ಮಾಡ್ತಾರೋ ಅವರನ್ನ ನಾನು ತಿರಸ್ಕಾರ. ಹಂಗಾರೆ ದೇವರೇ ತಿರಸ್ಕಾರ ಮಾಡಿದ ಮೇಲೆ ನಮ್ ಕಷ್ಟ ಹೋಗುತ್ತಾ? ಕಣ್ಣೀರು ಹೋಗುತ್ತಾ? ಕಾಯಿಲೆ ಹೋಗುತ್ತಾ? ಬಡತನ ಹೋಗುತ್ತಾ? ಯೋಚನೆ ಮಾಡಿ. ದೇವರೇ ನಮಗೆ ನಮ್ಮ ಜೊತೆಲಿಲ್ಲ ಅಂದ್ರೆ ಇಕಾಬೋತ್. ನಾವು 1ನೇ ಸಮುವೇಲ 4ನೇ ಅಧ್ಯಾಯ ಕೊನೆ ಭಾಗದಲ್ಲಿ ನೋಡ್ತೀವಿ, ಇಕಾಬೋತ್ ಅಂದ್ರೆ ಮಹಿಮೆಯು ನಮ್ಮನ್ನು ಬಿಟ್ಟು ಹೋಯಿತು. ದೇವರಿಲ್ಲದೆ ಇರುವಂತ ಮನೆ, ದೆವ್ವದ ಮನೆ, ರಾಕ್ಷಸರ ಮನೆ, ಅಪವಿತ್ರತೆಯ ಮನೆ, ಅಕ್ರಮಗಳ ಮನೆ, ಸೈತಾನನು ತುಂಬಿಕೊಳ್ಳುವಂತ ಮನೆ, ಗೋಳಾಡುವ ಮನೆ, ದುಃಖದ ಮನೆ ಆಗಿರುತ್ತೆ. ಅದೇ ನೋಡಿ ಯೇಸು ಇರುವಂತ ಮನೆ ಹೆಂಗಿರುತ್ತೆ ಅಂತ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ, ಸ್ತುತಿ ಮಹಿಮೆ, ಹಲ್ಲೆಲೂಯಾ, ಸ್ತುತಿ ಮಹಿಮೆ. ನೋಡಿದ್ರ ಹೆವೆನ್, ಪರಲೋಕನೇ ನಿನ್ನ ಮನೆಗೆ ಬಂದ್ಬಿಡುತ್ತೆ. ಯೇಸು ನಿನ್ನ ಹತ್ರ ಇದ್ರೆ, ನಿನ್ನ ಹೃದಯದಲ್ಲಿ ಯೇಸು ಇದ್ರೆ, ನಿನ್ನ ಹೃದಯ ಬಬ್ಲಿಂಗ್ ಜಾಯ್ ಅಂದ್ರೆ ಉಕ್ತಾ ಇರ್ತದೆ. ಅವಾಗ ನಿನ್ನ ಕಣ್ಣಿನಲ್ಲಿ, ನಿನ್ನ ಮುಖದಲ್ಲಿ ಸ್ಯಾಡ್ನೆಸ್ ಇರಲ್ಲ. ನಿನ್ನ ಮುಖ ರೇಡಿಯಂಟ್ ಫೇಸ್ ಆಗಿರುತ್ತೆ. ಲಕ 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 ಹೊಡಿಯತ್ತೆ. ಹೆಂಗ್ ಹೊಡಿಯತ್ತೆ? ಲಕ 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 ಹೊಡಿಯೋದು ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋದ್ರಿಂದ ಅಲ್ಲ, ಕಾಸ್ಮೆಟಿಕ್ ಹಂಚ್ಕೊಳ್ಳೋದ್ರಿಂದ ಅಲ್ಲ, ನ್ಯಾಚುರಲ್ ಬ್ಯೂಟಿನಲ್ಲಿ ಆತನ ಪ್ರಸನ್ನತೆ ನೋಡಿ. ಆ ಮೋಶೆ 40 ದಿವಸ ನಿರಾಹಾರ, ನೀರು ಇಲ್ಲ, ಆಹಾರ ಇಲ್ಲ. ಹೊರಗೆ ಬರುವಾಗ ಯೆಹೋಶುವನು ನೋಡಿ ಅಮ್ಮ ಹಂಗೆ ಬಿದ್ದೋಗ್ಬಿಟ್ಟ. ಆ ಜನ ನೋಡಿ ಏನ್ ಹಿಂಗಿದಾನೆ, ಆ ರೇಮ ನಿಮ್ಮ ಮುಖದಲ್ಲಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ಸತ್ಯ ಹೆಣಗಳ ತರ ಮಖ ನೋಡಿದ್ರೆ, ನಮ್ಮ ಮಖಗಳು ನೋಡಿದ್ರೆ ಒಣಗೋಗಿರೋ ಮುಲ್ಲಂಗಿ ಇರ್ತದಲ್ಲ, ಹಿಂಗೆ ಲಾಡ ಲಾಡ, ಏನಿದು ಫ್ರೆಶ್ನೆಸ್ಸೇ ಇಲ್ಲ. ಮುಖ ನೋಡಿದ್ರೆ ಏನಾಯ್ತು ಬ್ರದರ್, ಏನು ಚೆನ್ನಾಗಿಲ್ವ, ನಾನು ಏನೋ ಮುಖ ಒಂಥರ ಐತೆ, ಏನೂ ಇಲ್ಲ. ಸೈತಾನ್ ಇದ್ರೆ ಹಂಗೆ ಇರೋದು. ಅದೇ ದೇವ್ರಿದ್ರೆ ನಿನ್ನ ಮುಖ ಲಕ 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 ರೇಡಿಯಂಟ್ ಫೇಸ್. ಏನು ತಿಂದಿಲ್ಲ ಅಂದ್ರೂ ಕೂಡ ನೀನು ಆರೋಗ್ಯ. ಈಗ ನಾನೇನಾದ್ರೂ ಉಪವಾಸ ಇದ್ದೀನಿ ಅಂತ ಅಂದ್ರೆ ಯಾರಾದ್ರೂ ನಂಬ್ತೀರಾ ನೀವು? ಬೆಳಗ್ಗೆ ಬರುವಾಗ ಉಪವಾಸದಲ್ಲೇ ಬಂದಿದ್ದು ನಾನು, ತಿಂದೇ ಇಲ್ಲ ನಾನು. ನೀವು ಒಬ್ಬರಾದ್ರೂ ನೀವು ಉಪವಾಸ ಇದ್ದೀರಾ ಅಂತ ಏನಾದ್ರೂ ಕೇಳಲೂ ಇಲ್ಲ. ಯಾಕೆಂದ್ರೆ ಅವಶ್ಯಕತೆ ಇಲ್ಲ. ದೇವರಿರುವಂತ ಹೃದಯದಲ್ಲಿ ಸಂತೋಷ, ಆನಂದ, ನೆಮ್ಮದಿ ಇರುತ್ತೆ ಹೊರತು. ಹಾಗಾದ್ರೆ ಇದನ್ನ ನಾವೆಲ್ಲರೂ ಯೇಸು ಸ್ವಾಮಿಯ ಶಿಷ್ಯರು, ಮನೆವಾರ್ತೆಯವರು. ವಿ ಮಸ್ಟ್ ಲರ್ನ್ ಸಮಥಿಂಗ್ ಥ್ರೂ ಬೈಬಲ್. ನಾವು ಸತ್ಯವೇದದಿಂದ ಕೆಲವು ವಿಷಯಗಳನ್ನ ಕಲಿಯಬೇಕು. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಲೇಸು. ಯೇಸು ಸ್ವಾಮಿ ಹೇಳ್ತಾನೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ಗುರುವಿನಂತೆ ಶಿಷ್ಯನಾಗಬೇಕು. ಅದು ದೇವರು ನಮ್ಮ ಹತ್ರ ಕೇಳ್ಕೊಳ್ತಾ ಇರೋದು. ಇನ್ನೊಂದ್ಸಲ ಯೇಸು ಸ್ವಾಮಿ ಅವರು ಹೇಳ್ತಾರೆ, ನಾನು ನಿಮ್ಮನ್ನು ಆಳುಗಳು ಅನ್ನುವುದಿಲ್ಲ. ಯೋಹಾನನ ಸುವಾರ್ತೆ 15:14-15. ನಾನು ನಿಮ್ಮನ್ನು ಆಳುಗಳು ಅನ್ನುವುದಿಲ್ಲ, ನಿಮ್ಮನ್ನು ನನ್ನ ಸ್ನೇಹಿತರು, ನಾ ಸ್ನೇಹಿತರು ನೀವು. నీ పేరేం పేరు? యానోకు ಆನೋಕು. ನಾನು ನಿಮ್ಮನ್ನು ಆಳುಗಳು ಅನ್ನುವುದಿಲ್ಲ, ನನ್ನ ಸ್ನೇಹಿತರು, ನನ್ನ ಮಕ್ಕಳು ನೀವು.
I will teach you how to live in spiritual way. ಆತ್ಮೀಕ ಜೀವನವನ್ನು ಜೀವಿಸುವುದು ನಾನು ನಿಮಗೆ ಕಲಿಸಿಕೊಡುತ್ತೇನೆ. ಕರೀರಿ. ದೇವರು ನಿಮಗೆ ಹತ್ತಿರವಾಗಿರುವಾಗಲೇ ಕಲೀರಿ. ಕೂಡಿಸಿಟ್ಕೊಳ್ರಿ. ಬರೆದು ನನ್ನ ಮಾದರಿ ಹೇಳ್ತೀನಿ. ನಾನು ರಕ್ಷಣೆ ಹೊಂದಿದಂದಿನಿಂದ ನೋಟ್ಬುಕ್ಗಳು ಯಾವ್ಯಾವ ದೇವ್ರ ಸೇವಕರು ಏನು ಹೇಳಿದ್ರು ಎಲ್ಲ ಬರೆದು ಇಟ್ಬಿಡುತ್ತೆ. ಈಗಲೂ ಇದಾವೆ, ಒಂದಷ್ಟು ಇದಾವೆ. ಬರೆದು ದೇವರ ಕೃಪೆಯಿಂದ ಇವತ್ತು ನಾನೊಬ್ಬ ಸೇವಕನಾಗಿದ್ದೀನಿ. ನಾನು ಯಾವ ಧರ್ಮಶಾಸ್ತ್ರನೂ ಕಲೀಲಿಲ್ಲ, ಯಾವ UTCಗೆ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ. ಆದರೆ UTCನಲ್ಲಿ ಕಲಿಯುವಂತ ಪಾಸ್ಟರ್ಗಳಿಗೆ ನಾನು ಇವಾಗ ಪಾಸ್ಟರ್ ಆಗಿದ್ದೀನಿ. ದೇವರ ಕೃಪೆ ಅದು. ಕಾರಣ ಏನು ಗೊತ್ತಾ? ಇಷ್ಟೇ. ನೀವು ನಂದು ನಿಮ್ಗೆ ಹೇಳ್ತೀನಿ, ನೀವು ಬರೀರಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ಕೆಲವ್ರು ಮಾತ್ರ ನೋಟ್ಬುಕ್ ಇಟ್ಕೊಂಡಿದ್ದೀರಿ, ಉಳಿದವ್ರು ಬರೀ ಕತೆ ಕೇಳ್ದಂಗೆ ಹರಿಕತೆ ಕೇಳೋದಕ್ಕೆ ಬಂದಿದ್ದಂಗಿದ್ದೀರಿ. ಬೈಬಲ್ ಇಲ್ಲ, ನೋಟ್ಬುಕ್ ಇಲ್ಲ, ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಏನು ಹೇಳ್ತಾರೆ ನೋಡೋಣ, ಎಣ್ಣೆ ಪಾಲಂತೆ ಬಂದವ್ರೆ. ಎಲ್ಲಿಂದ ಬಂದವ್ರೆ? ಓ ಏನೋ ಬೆಂಗಳೂರಿಂದ ಬಂದವ್ರೆ. ಏನು ಹೇಳ್ತಾನೆ ನೋಡೋಣ, ಮನೆ ವಾರ್ತೆ ಅಂತೆ. ಆಮೇಲೆ ಅದ ಹೆಸ್ರೇನು, ನಾಯಕತ್ವ ಅಂತೆ. ಅದೇನು ಹೇಳ್ತಾರ ನೋಡೋಣ. ಏನು ತಮಾಷೆ ಆಡೋದಿಕ್ಕ? ಕಲಿಯಕ್ಕೆ. ನೀವು ಕಲಿಬೇಕು ಅಂದ್ರೆ ಇವಾಗ ನೀವು ಸ್ಟೂಡೆಂಟು, ನಾನು ಟೀಚರು. ಪರಮ ಗುರುವಿನ ಪರಮ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಕಲಿಯುವಂತಹ ಏನದು ಮರಿಯಳ ಹಾಗೆ ನಾವಿದ್ದೀವಿ. ಮರಿಯಳು ಯೇಸು ಸ್ವಾಮಿ ಬಳಿಯಲ್ಲಿ ಕೂತ್ಕೊಂಡು ಆಕೆ ಕಲಿತಾ ಇದ್ಲು. ಯೇಸು ಹತ್ರ ಕಲ್ತ್ಲೋಕೆ. ಕಲಿಯುವಂತವ್ರೆ ನಿಜವಾದ ಶಿಷ್ಯರು. ಇನ್ನೊಂದು ಟರ್ಮಿನಾಲಜಿನಲ್ಲಿ ಹೇಳ್ತೀನಿ, ಲೈಫ್ ಟೈಮ್ ನಲ್ಲಿ ನಾವು ಲರ್ನರ್ಸ್ಗಳೇ. ನಾವು ಕಲ್ತಿರ್ತೀವಿ, ಬೇರೆಯವ್ರು ಕಲಿಸ್ಬೋದು, ಅವ್ರಿಗೆ ನಾವು ಟೀಚರ್. ಬಟ್ ಇನ್ನು ನನಗಿಂತ ಹೆಚ್ಚಿಗೆ ಬೇರೆಯವ್ರು ಇರ್ತಾರೆ, ದೊಡ್ಡವ್ರು ನನಗಿಂತ. ಅವ್ರ ಹತ್ರ ನಾನು ಕಲಿಬೇಕು. ಇದು ಕಲಿತಾನೇ ಹೋಗ್ತಾ ಇರ್ಬೇಕು. ಗೋಯಿಂಗ್ ಆನ್ ಲರ್ನಿಂಗ್. ಕಲ್ತಾ ಆಯ್ತು, ನನ್ನನ್ನು ಹಿಡಿಯೋರಿಲ್ಲ. 4 ಪ್ರಸಂಗ ಗೊತ್ತು ನನಗೆ. ಅದನ್ನೇ ಯಾವ ಚರ್ಚ್ಗೆ ಹೋದ್ರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಿರುಗಿಸಿ ನಾನು ಪ್ರೀಚರ್. ಅದಕ್ಕೆ ನಮ್ಮ ಬ್ರದರ್ ಎಲ್ಲೋದ್ರು, ಅವರು ಅಂದೋಣಿ ಬ್ರದರ್ ಹೇಳ್ತಾ ಇದ್ರು, ಅಲ್ಲೇ ಇದ್ದಾರೆ, ಬೋಧಕರಾಗಬೇಡ್ರಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಬೋಧಕರಾಗಬೇಡ್ರಿ. ಬೋಧಕರಿಗೆ ಕಠಿಣವಾದಂತಹ ಶಿಕ್ಷೆ ಉಂಟು. ಬಹಳ ಜನ ಬೋಧಕರು ಪಂಡಿತರು ಅಂತ ಹೇಳ್ತಾರೆ. ಅಷ್ಟು ಸುಲಭ ಅಲ್ಲಮ್ಮ. ಬೋಧನೆ ಕಲಿಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಬೋಧನೆ ಕಲಿಬೇಕು ಅಂದ್ರೆ ಪರಮ ಗುರುವಿನ ಪರಮ ಪಾದಗಳೆಲ್ಲ ಎತ್ತರ ಕೂತ್ಕೊಂಡು ನಿರಾಹಾರ ದೀಕ್ಷೆ ಮಾಡಿ, ಮೋಶೆಯ ಹಾಗೆ ಕಠಿಣ ತಪಸ್ಸು ಮಾಡಿ. ಮೊನ್ನೆ ದಿನ ನಾವು ಲೆಂಟ್ ಡೇಸ್ ಮಾಡಿದ್ವಿ. ಮಾರ್ಚ್ 5ನೇ ತಾರೀಕಿಂದ ಹಿಡಿದು ಏಪ್ರಿಲ್ 20ನೇ ತಾರೀಕುವರೆಗೂ ಸುಮಾರು 46 ದಿನಗಳು ನಾವು ತಪಸ್ಕಾಲ ಅಂತ ಹೇಳಿ ಮಾಡಿದ್ವಿ. ಬಹಳ ಮಂದಿ ಉಪವಾಸ ಮಾಡಿದ್ರು, ಓಕೆ, ಉಪವಾಸ ಮಾಡಿದ್ದಾರೆ, ಒಳ್ಳೇದು. ದೇಹನೂ ಕೂಡ ಹಗುರವಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆತ್ಮಿಕತೆ ಬೆಳೆಯುತ್ತೆ. ಪ್ರತಿದಿನ ರೆಗ್ಯುಲರ್ ಆಗಿ ಚರ್ಚ್ಗೆ ಹೋಗ್ಬೋದು, ವಾಕ್ಯ ಕೇಳಿಸ್ಕೊಳ್ಬೋದು, ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಅದು ಆದವ್ರಿಗೆ ಮಾತ್ರ. ಕೆಲವ್ರಿಗೆ ಹಂಗಲ್ಲ, ಕೆಲವರು ಹಂಗೆ ಇರ್ತಾರೆ, ಅದನ್ನೇನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ಆ 46 ದಿನ 40 ದಿವಸ ತಪಸ್ಸು ಕಾಲ ನಿನ್ನನ್ನು ನೀನು ಸ್ವಾಧೀನಪಡಿಸ್ಕೊಳ್ಬೇಕು. ನಿನ್ನ ಶರೀರನ ಯೇಸುವಿನ ಪಾದ ಹತ್ರ. ಉಪವಾಸ ಅಂದ್ರೆ ಏನ್ ಗೊತ್ತಾ? ಉಪ ಪ್ಲಸ್ ವಾಸ. ಉಪ ಅಂತ ಅಂದ್ರೆ ಜೊತೆ, ವಾಸ ಅಂದ್ರೆ ವಾಸವಾಗಿದೆ. ಈಗ ಮುಖ್ಯಮಂತ್ರಿಗಳು ಉಪಸ್ಥಿತರಾಗಿದ್ದಾರೆ. ಏನದು ಉಪಸ್ಥಿತರಾಗಿದ್ದಾರೆ ಅಂದ್ರೆ ನಮ್ಮೊಂದಿಗಿದ್ದಾರೆ. ಉಪ ಅಂದ್ರೆ ಅಷ್ಟೇ. ಯೇಸು ಸ್ವಾಮಿ
ನಮ್ಮೊಂದಿಗೆ ಇದ್ದಾರೆ, ನಾನು ಯೇಸುಸ್ವಾಮಿಯೊಂದಿಗಿದ್ದೇನೆ. ಅದೇ ವಾಸ ಅಂದ್ರೆ ಜೊತೆಯಲ್ಲಿ ಮಾತಾಡೋದು. ಉಪವಾಸ ಇದೇ ಅರ್ಥ, ಇದೇನು ಇಲ್ಲ. ಉಪವಾಸ ಅಂತಂದ್ರೆ ನೀರು ಬಿಡು, ಮುದ್ದೆ ಬಿಡು, ರೊಟ್ಟಿ ಬಿಡು, ಮಾಂಸ ಬಿಡು. ಕ್ರಿಸ್ತನೊಂದಿಗೆ, ಯೇಸುವಿನೊಂದಿಗೆ ವಾಸ ಮಾಡಿ ಜೀವನದ ವಿಧಾನವನ್ನು ಕ್ರಮಪಡಿಸಿಕೊಂಡು ಉತ್ತಮವಾದ ಜೀವಿತಕ್ಕೆ ಹೋಗುವುದೇ ಶಿಷ್ಯತ್ವದ ಮುಖ್ಯ ಲಕ್ಷಣ. ಇದು ಬಿಟ್ಟು ನಾನು ಊಟ ಬಿಟ್ಟೆ, ಯಾಕೆ ಹಿಂಗಿದ್ದೀರ ಬ್ರದರ್? ಏನು ಮಾಡೋದು, ಉಪವಾಸ ಇದ್ದೀನಿ. ಯಾವಾಗಿಂದ? ಬೆಳಿಗ್ಗೆ 7 ಗಂಟೆಯಿಂದ. ಮತ್ತು ತಿನ್ನೋದು ಯಾವಾಗ? 5 ಗಂಟೆಗೆ. ಮಧ್ಯದಲ್ಲಿ ಏನೇನು ತಿಂದ್ರಿ? ಏನೂ ಇಲ್ಲ, 4 ಬಾಳೆಹಣ್ಣು ತಿಂದ್ಬಿಟ್ಟೆ, ಆಮೇಲೆ ಡ್ರೈ ಫ್ರೂಟ್ ಸ್ವಲ್ಪ ತಿಂದೆ. ಇದು ಉಪವಾಸ? ನಾನು ನೆಗೆದು ನೆಲ್ಲಿಕಾಯಾಗ. Is this a fasting? No. ದೇವರ ಬಳಿಯಲ್ಲಿ ಕೂತ್ಕೊಳ್ಬೇಕು, ಮರಿಯಳ ಹಾಗೆ ಕೂತ್ಕೊಳ್ಬೇಕು. ಸ್ವಾಮಿ ಬೋಧಿಸಪ್ಪ, ಬೈಬಲ್ ಹಿಡ್ಕೋಬೇಕು. ಕೂತ್ಕೊಂಡು ದಿನವೆಲ್ಲ ಜೊತೆಯಲ್ಲಿ ಕಾಲ ಕಳೀಬೇಕು. ಬರೆದು 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 ದೇವರೇ ನನಗೆ ಬೋಧಿಸು, ನನಗೆ ಕಲಿಸು, ಶುದ್ಧನನ್ನಾಗಿ ಮಾಡು. ಈ ಸೋಪು ಬರಲಿನಿಂದಲೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಹಾಕು. ಕ್ಲೀನ್ ಮೀ ಓ ಲಾರ್ಡ್, ಕರೆಕ್ಟ್ ಮೀ ಓ ಲಾರ್ಡ್. ನನ್ನಲ್ಲಿ ಇನ್ನೂ ಕೂಡ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಅನ್ಯಾಯ, ಅಕ್ರಮ, ನೀಚತನ, ವೈರತ್ವ, ಭ್ರಷ್ಟತ್ವ, ನಾನತ್ವ, ನಾನಾ ವಿಧವಾದಂತ ನೀಚ ಕೃತ್ಯಗಳು ಹೋಗಲಿಲ್ಲ, ಹಂಗೇ ಇದೆ. ಒಳಗಡೆ ಅವು ಕುಂತೈತೆ. ಕೋಪ ಹೋಗ್ಲಿಲ್ಲ ಬಹಳ ಜನರಿಗೆ, ಅಸೂಯೆ ಹೋಗ್ಲಿಲ್ಲ. ಮತ್ತಿನ್ನೇನು ಪ್ರಯೋಜನ? ಏನ್ ಕಲ್ತಿದ್ದೀರಿ? ಹಿಂಗೆ ಕೇಳೋದು. ದೇವ್ರು ಕೇಳ್ತಾ ಇದ್ದಾನೆ, ನಾನಲ್ಲ. ಇನ್ನೇನು ನಿಮ್ಮ ಜೀವನದಲ್ಲಿ ಕೋಪ ಇನ್ನೂ ಬಿಡ್ಲಿಲ್ಲ, ನೀವು ಅಸೂಯೆ ಬಿಡ್ಲಿಲ್ಲ, ಹೊಟ್ಟೆ ಕಿಚ್ಚು ಬಿಡ್ಲಿಲ್ಲ, ಕೆಟ್ಟ ಕಣ್ಣು ಬಿಡ್ಲಿಲ್ಲ. ಸ್ವಾಮಿ ಹೇಳ್ತಾನೆ, ಕೆಟ್ಟ ದೃಷ್ಟಿಯಿಂದ ಯಾರನ್ನಾದ್ರೂ ನೋಡಿದ್ರೆ ಅದೇ ವ್ಯಭಿಚಾರ ಅಂತ. ನಾವೇನ್ ಹೇಳ್ತೀವಿ? ನಾವು ಹಂಗೆ ಮಾಡ್ಲಿಲ್ವೇ? ಮಾಡೋದಲ್ಲ, ನೋಡೋದು ಕೂಡ ವ್ಯಭಿಚಾರನೇ. ಬಿಡ್ಲಿಲ್ಲ. ಇವತ್ತಿನ ದಿನ ಯವನ ಪೀಳಿಗೆ ಅದೇನೋ ಪ್ರೈವೇಟ್ ಆಗಿ ಮನೆಗಳು ಕಟ್ಟಿಸ್ಕೊಡ್ತಾರೆ, ರೂಮ್ಗಳು, ವೈಫೈ ಬೇರೆ ಹಾಕಿಸ್ಕೊಡ್ತಾರೆ. ತಂದೆ ತಾಯಿಗಳು ಪಾಪ ಚೆನ್ನಾಗಿ ಓದ್ಕೊಳ್ಳಿ ಅಂತ, ಅಲ್ವೇನಾ? ಏನ್ ನೋಡ್ತಾ ಇದ್ದೀರಿ ನೀವಲ್ಲಿ? ಬೇಡದೇ ಇರುವಂತ ದೃಶ್ಯಗಳನ್ನು ನೋಡೋದು ಸರಿನಾ? ಅದು ಪಾಪ ಅಲ್ವಾ? ಆದ್ರೆ ಬಿಡ್ಬೇಕಲ್ವಾ? ಯೇಸುಸ್ವಾಮಿ ಅವರು ಹೇಳ್ತಾರೆ, ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ, ಪಾಪ ಮಾಡುವವನು ಪಾಪಕ್ಕೆ ಗುಲಾಮನು, ದಾಸುಡು. ದಾಸತ್ವದಿಂದ ನಿನ್ನನ್ನು ಬಿಡಿಸೋರು ಯಾರು? ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಬಹಳ ಜನ. ಅಡಿಕ್ಷನ್. ಹಿಂದಿನ ಕಾಲದಲ್ಲಿ ಏನೋ ಆಲ್ಕೋಹಾಲ್ ಅಡಿಕ್ಷನ್ ಇತ್ತು, ಏನೋ ಒಂದು ಇಂಜೆಕ್ಷನ್ ಚುಚ್ಕೊಳ್ಳೋದು ಅದು ಇತ್ತು. ಇವಾಗ ಎಲ್ಲ ಭಯಂಕರವಾಗಿ ಬಂದ್ಬಿಟ್ಟಿದೆ. ನಮ್ಮ ಲೈಫೇ ಥ್ರೆಟನ್ ಮಾಡ್ತಾ ಇರುವಂತ ಆಪ್ಗಳು ಮೊಬೈಲ್ ನಲ್ಲಿ ಸೇರ್ಕೊಂಡಿದೆ. ಎಲ್ಲೋಯ್ತು ನನ್ನ ಮೊಬೈಲ್? ಎಲ್ಲ ಬಿಟ್ಬಿಟ್ಟೆ. ಅದ್ರೊಳಗಡೆ ಇದ್ದಾವೆ, ನಿನ್ನ ಲೈಫನ್ನೇ ಹಾಳು ಮಾಡುತ್ತೆ. ನಾನು ಫ್ಯಾಮಿಲಿ ಕೌನ್ಸಿಲರ್. ನಾನು ಸುಮಾರು ಒಂದು 50-60 ಫ್ಯಾಮಿಲಿ ಕೌನ್ಸಿಲಿಂಗ್ಸ್ ಮಾಡಿದ್ದೀನಿ. ಟಾಪ್ ಟು ಬಾಟಮ್, ಬೀದರಿಂದ ಹಿಡಿದು ಎಲ್ಲ ಕಡೆಗಳಲ್ಲೂ ಮಾಡಿದ್ದೀನಿ. ಗೊತ್ತಾಗಿರೋದೇನು ಗೊತ್ತಾ? ಇವತ್ತಿನ ದಿನ ಡೈವರ್ಸ್ಗಳು ಯಾಕೆ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ, ಮೊಬೈಲ್ ಬಂದಾಗಿಂದ ಡೈವರ್ಸ್ಗಳು ಜಾಸ್ತಿ ಆಗಿದೆ. ಕಾರಣ ಏನು ಗೊತ್ತಾ ಅಂದ್ರೆ, ಮೊಬೈಲ್ ಇಟ್ಕೊಳ್ತಾರೆ, ಹೆಂಡತಿ ಪಕ್ಕದಲ್ಲಿ ಇದ್ರೇನೋ ಮೊಬೈಲ್ ನೋಡ್ಕೊಂಡೇ ಇರ್ತಾರೆ. ಎಷ್ಟು ಭಯಂಕರ ರೀ! ಅಡಿಕ್ಷನ್ ಆಗೋಗ್ಬಿಟ್ಟಿದ್ದಾರೆ. ಅವ್ರು ಬಂದು ನಮ್ಮ ಹತ್ರ ದುಃಖ ಹೇಳ್ಕೊಳ್ತಾರೆ. ಪ್ರೀತಿಸಿ ಮದುವೆ ಆದ್ವಿ ರೀ. ಅಯ್ಯವ್ರೆ, ಪ್ರೀತಿಸಿ ಮದುವೆ ಆದ್ವಿ, ಆದ್ರೆ ನನ್ ಗಂಡ ಹೇಳ್ತಾನೆ ನಿನಗಿಂತ ಇದೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಏನ್ರಿ ಮಾಡೋದು? ನಾನು ಎಲ್ಲಾದ್ರೂ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಇವತ್ತಿನ ದಿನ ಮೊಬೈಲ್ ಅಡಿಕ್ಷನ್ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ, ಸಂಸಾರಗಳೇ ಕಿತ್ತೋಗ್ತಾ ಇದ್ದಾವೆ.
ಮಕ್ಕಳು 30 ವರ್ಷ 35 ವರ್ಷ ಆದ್ರೂ ಮದುವೆ ಬೇಡ ಅಂತಿದ್ದಾರೆ. ಕಾರಣ ಏನು? ನೀವು ಅನ್ಕೊಂಡಿರ್ಬೋದು ನಮ್ಮ ಮಕ್ಕಳು ಬಹಳ ಒಳ್ಳೆಯವ್ರು, ಬಂಗಾರದಂತ ಮಕ್ಕಳು, 35 ಕೂಡ ಮದುವೆ ಬೇಡ ಅಂತಾರೆ. ಅವನೇನೋ ಓದ್ಕೊಂತಾಳಂತೆ ಅನ್ಕೊಂಡು ನೀವು ಮೋಸ ಹೋಗ್ತಾ ಇದ್ದೀರಿ. ನೋಡಿ, ಮನುಷ್ಯನ ಒಳಗಡೆ ಬಯೋಲಾಜಿಕಲ್ ಸಿಸ್ಟಮ್, ಕೆಮಿಕಲ್ ರಿಯಾಕ್ಷನ್, ಅದನ್ನು ಯಾರು ತಡೆಯಕ್ಕಾಗಲ್ಲ, ಯಾರಿಂದನೂ ಸಾಧ್ಯವಿಲ್ಲ. ಆಯಾ ವಯಸ್ಸಿಗೆ ತಕ್ಕಂತ ರೀತಿಯಲ್ಲಿ ಅದು ಜನರೇಟ್ ಆಗ್ತಾ ಇರ್ತದೆ, ಅದು ಆಗ್ತಾ ಇರ್ತದೆ, ಹೋಗ್ತಾ ಇರ್ಬೇಕು. ತಂದೆ ತಾಯಿಗಳು ಮಾಡೋ ತಪ್ಪಿದೆ. 30-35 ಆದ್ರೂ ಕೂಡ ಮದುವೆ ಮಾಡ್ದಂಗಿರೋದು, ಅವ್ರ ಮೇಲೆ ಆಹಾ ಅನ್ನೋದು, ಇವ್ರು ಎಲ್ಲೋ ಒಂದು ಕಡೆ ಪಾಪ ನಡೀತಾ. ಇವಾಗ ಹೈಟೆಕ್ ಸಿನ್ಗಳು ಬಂದಿದಾವೆ, ಹೇಳ್ಕೊಳಕ್ ಆಗಲ್ಲ. ರಹಸ್ಯ ಪಾಪಗಳು ಜಾಸ್ತಿ ನಡೀತಾ ಇದೆ. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಸತ್ತೋಗ್ಬಿಟ್ಟಿದೆ. ಯೇಸುಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಅಂತ್ಯ ದಿನಗಳಲ್ಲಿ, ನಾಳೆ ನಮಗೆ ಅಯ್ಯವ್ರು ಹೇಳ್ತಾರೆ, ಅಂತ್ಯ ದಿನಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುತ್ತಂತೆ. ಮತ್ತಾಯನ ಸುವಾರ್ತೆ 24:8. ಅಂತ್ಯ ದಿನಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುತ್ತೆ. 12ನೇ ವಚನದಲ್ಲೂ ಕೂಡ ಇದೆ, ಲಾಲೆಸ್ ಅಂಡ್ ಲವ್ಲೆಸ್, ದೇರ್ ಇಸ್ ನೋ ಲಾ ಅಟ್ ಆಲ್. ಅಂದ್ರೆ ನ್ಯಾಯ ಇಲ್ಲ, ನ್ಯಾಯಕ್ಕೆ 3 ಕಾಸಿನ ಬೆಲೆ ಇಲ್ಲ, ನ್ಯಾಯ ಇಲ್ಲ, ಪ್ರೀತಿ ಇಲ್ಲ. ಒಂದು ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ಕೊಳ್ತಾ ಇದ್ರು ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ, ಅವಾಗ ಇದು ಯಾವುದೂ ಇರಲಿಲ್ಲ. ಯಾವುದೋ ಬ್ಲ್ಯಾಕ್ ಅಂಡ್ ವೈಟು, ಆ ಪುರಾಣದ ಕಾಲದಲ್ಲಿ ಬರೋ ಸಿನಿಮಾಗಳು ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅವೇ ನೋಡ್ಕೊಂಡು ಹೆಂಗೆ ಎಂಜಾಯ್ ಮಾಡ್ಕೊಳ್ತಾ ಇದ್ರು. ಅವ್ರು ಗಂಡ ಹೆಂಡ್ತೀರಿ ಎಷ್ಟು ಚೆನ್ನಾಗಿದ್ರು, ಅಬಾ ಅಲ್ಲಾಗೆ ಅವು ಬಹುತ್ ಅಚ್ಚ. ನಾವು ಅವ್ರನ್ನ ನೋಡಿದ್ರೆ ನಾವು ಹಂಗೆ ಇರ್ಬೇಕು ಅನಿಸ್ತಾ ಇತ್ತು. ಈಗ ಹಂಗನ್ನಲ್ವೇ ಪಾಪಿ ಲೋಕ? ಇವಾಗ ಅದಿಲ್ಲ. ಅದು ಈ ಹೆಂಡತಿ ಯಾವಾಗ ಸಾಯ್ತಾಳಪ್ಪ, ಈ ಗಂಡ ಯಾವಾಗ ಹೋಗ್ತಾನಪ್ಪ, ಈ ಯಾವಾಗ ತಪ್ಪಿಸ್ಕೊಳ್ಳೋದಪ್ಪ ಅನ್ನೋ ಕಾಲ ಇವಾಗ. ಪ್ರೀತಿ ತಣ್ಣಗಾಗ್ಬಿಟ್ಟಿದೆ. ಇನ್ನು ನಾವು ಕ್ರೈಸ್ತ ಸಮಾಜ ಇನ್ನು ಮಲ್ಕೊಂಡಿದ್ದೀವಿ. ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಆ ಜಾಗ್ರತೆ ತಗೊಳ್ತಾ ಇಲ್ಲ. ನಾವು ತಗೊಳ್ಳಿಲ್ಲ ಅಂತಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬೇಕಾದಷ್ಟು ರೂಟ್ಗಳಿದ್ದಾವೆ. ಪಾಪ ಮಾಡಿಸೋದಕ್ಕೆ ಸೈತಾನಿದ್ದಾನೆ. ಹಿಂದಿನ ಕಾಲದಲ್ಲಿ ಗರ್ಭವತಿಯರಾದ್ರೆ ಗೊತ್ತಾಗ್ತಾ ಇತ್ತು, ಇವಾಗ ಗೊತ್ತೇ ಆಗಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವು ಐತೆ ಯಾರಿಗ್ ಗೊತ್ತು? ನಾನು ಈ ಥರ ಓಪನ್ ಆಗಿ ಮಾತಾಡ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡ್ರಿ. ನಿಮಗೆ ನಾವು ಓಪನ್ ಆಗಿ ಮಾತಾಡಿಲ್ಲ ಅಂತಂದ್ರೆ ಅರ್ಥನೂ ಆಗಲ್ಲ. ಇದು ನಾವೇನೋ ಹೇಳ್ಕೊಂಡು ಹೋಗ್ತೀವಿ, ನೀವೇನೋ ಕೇಳ್ಕೊಳ್ತಾ ಇರ್ತೀರಿ. ಬದಲಾವಣೆ ಆಪರೇಷನ್ ಸಕ್ಸಸ್, ಪೇಷಂಟ್ ನೆಗೆದು ಬಿದ್ದೋದ ಅಂದಂಗೆ ಆಗೋಗ್ಬಿಡುತ್ತೆ. ಕೇಳಿಸ್ಕೊಳ್ಳಿ, ಮನಸ್ಸಿಟ್ಟು ಕೇಳಿಸ್ಕೊಳ್ಳಿ. ಮಕ್ಕಳ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಬೇಕು. ಏನಾಗ್ತಾ ಇದೆ ಅವ್ರದ್ದು. ದೊಡ್ಡವರು ಹೇಳ್ತಾರೆ, ಮನುಷ್ಯನಿಗೆ 2 ಕಣ್ಣು ಕೊಟ್ಟವ್ರೆ. ಒಂದು ಕಣ್ಣು ನಿನ್ನ ಬದುಕಿನ ಮೇಲೆ ಇರಬೇಕು, ಇನ್ನೊಂದು ಕಣ್ಣು ಸಂಸಾರದ ಮೇಲೆ ಇರಬೇಕು. ಸಂಸಾರ ಅಂದ್ರೆ ಮಕ್ಕಳು, ಏನ್ ನಡೀತಾ ಇದೆ ಮನೆಯಲ್ಲಿ. ಕಣ್ಣಿಗೆ ನಿದ್ದೆ ಕೊಡಂಗಿಲ್ಲ, ಸುಮ್ಮನೆ ಬಿಡಂಗಿಲ್ಲ. ದೇವರು ಚಿಲ್ಡ್ರನ್ ಆರ್ ಹೆರಿಟೇಜ್ ಫ್ರಮ್ ಗಾಡ್. ಅಂದ್ರೆ ದೇವರು ಕೊಟ್ಟಿರುವಂತ ಆಸ್ತಿ ಅದು. ಅದನ್ನ ಕಾಪಾಡ್ಕೊಳ್ಳೋ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಮ್ಮ ಮಕ್ಕಳು ದಾರಿ ತಪ್ಪಿ ಹೋದ್ರೆ ಅದಕ್ಕೆ ಕಾರಣ ನೀನೆ. ಯು ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಚಿಲ್ಡ್ರನ್. ಎಸ್, ನೋ ಮುಲಾಜಾ. ಸೆಂಟ್ರಲ್ ಜೈಲಿನಲ್ಲಿ ಕೆಲವ್ರನ್ನ ನಾನು ಸುವಾರ್ತೆ ಹೇಳಕ್ ಹೋಗ್ತಾ ಇದ್ದೆ ಹಿಂದೆ, KSM ಮುಖಾಂತರ. ಎಲ್ಲ 22, 23, 24, 25 ವರ್ಷದ ಹುಡುಗರೇ ಜಾಸ್ತಿ. ಸುಮಾರು 6,000 ಜನ ಕೈದಿಗಳಲ್ಲಿ 4,800 ಮಂದಿ ಬರೀ ಹುಡುಗರೇ. ನಮ್ಮಂತ ಮುದುಕರು ಒಂದು 1,000 ಜನ, 800 ಜನ ಅಷ್ಟೇ ಸಿಗೋದು ಮುದುಕರು. ಅವ್ರ ಬ್ಯಾರಕ್ ಒಂದ್ ಕಡೆ, ಇವ್ರದ್ ಬ್ಯಾರಕ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ.
ನಾನು ಕೇಳಿದೆ, ಯಾಕಪ್ಪ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ. ಅಂದರೆ ಏನು ಅಪರಾಧ ಮಾಡಿದ್ದೀರಿ? ಆಗ ಒಬ್ಬನು ಹೇಳ್ದ, ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಅವರ ಅಪ್ಪ ಅಮ್ಮನ್ನ ಬೈದ 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 ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಐ ಹೇಟ್ ಮೈ ಪೇರೆಂಟ್ಸ್ ಅಂತ ಹೇಳ್ದ. ಐ ಡೋಂಟ್ ವಾಂಟ್ ಟು ಸಿ ದೆಮ್ ಅಂತ ಹೇಳ್ದ. ಅವ್ರು ಎಷ್ಟೋ ಸಲ ನನ್ನ ನೋಡಕ್ ಬಂದಿದ್ದಾರೆ, ಅಲ್ಲಿಗೆ ಬಂದು ನನ್ನ ಕರೆದಿದ್ದಾರೆ, ನಾನು ಹೋಗ್ಲಿಲ್ಲ. ಯಾಕೆ ಇಷ್ಟೊಂದು? ಸರ್, ನಾನು ಚಿಕ್ಕವನಿರುವಾಗ ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿದಾಗ ನನಗೆ ಶಿಕ್ಷೆ ಕೊಡ್ಲಿಲ್ಲ. ಅವರು ನನ್ನನ್ನ ಹಾಗೆ ಬಿಟ್ರು, ಮುದ್ದು ಮಾಡ್ತಾ ಬೆಳೆಸಿದ್ರು, ಕೇಳದಂಗೆಲ್ಲ ದುಡ್ಡು ಕೊಟ್ರು, ಎಲ್ಲ ಕೆಲಸಗಳನ್ನು ನಾನು ಕಲ್ತು ಬಿಟ್ಟೆ. ಏನ್ ಸರ್ ಮಾಡೋದು? ಹ್ಯಾಬಿಟ್ ಆಗೋಯ್ತು, ಬಿಡಕ್ಕಾಗಲ್ಲ. ಈಗ ನಾನು ಸ್ಮೋಕಿಂಗ್ ಬಿಡಕ್ಕಾಗಲ್ಲ, ಗುಟ್ಕಾ ಬಿಡಕ್ಕಾಗಲ್ಲ, ಇಂಥವ್ಯಾವು ಬಿಡಕ್ಕಾಗಲ್ಲ. ಕೊನೆಗೆ ಬ್ಯಾಡ್ ಫ್ರೆಂಡ್ಸ್ ಜೊತೆನಲ್ಲಿ ಹೋಗಿ ಪೇಟೆನಲ್ಲಿ ತಗಾದೆ ಆಯ್ತು. ಒಬ್ಬನ್ನ ಹೊಡೆದೆ ಅಂತ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ನಾನು ಏನ್ ಮಾಡ್ಲಿ? ನನ್ನ ಲೈಫ್ ಸ್ಪಾಯಿಲ್ ಮಾಡ್ಬಿಟ್ರು. ನನಗೆ ರೆಡ್ ಮಾರ್ಕ್ ಬಂತು ನನ್ನ ಲೈಫ್ಗೆ. ಬಿಡುಗಡೆ ಆಗಿ ಹೋದ್ರೂ ಕೂಡ ನನಗೆ ಸಮಾಜದಲ್ಲಿ ಬೆಲೆ ಇಲ್ಲ. ಅದನ್ನು ಮಾಡಿದವ್ರು ನಮ್ಮ ಅಪ್ಪ ಅಮ್ಮನೇ. ದೇವರ ವಾಕ್ಯ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತಿದೆ. ಕಾಪಾಡ್ತೀಯ ನೀನು. ನಿನ್ನ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸಿದ್ರೆ ಅಷ್ಟು ಕಲಿಸು. ಕೋಟ್ಯಾಂತರ ರೂಪಾಯಿ ಗಳಿಸೋದು ಮುಖ್ಯ ಅಲ್ಲ. ನಿನ್ನ ಮಗನನ್ನೋ ಮಗಳನ್ನೋ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟು ಅವ್ರನ್ನ ಸಮಾಜದಲ್ಲಿ ಉತ್ತಮವಾದಂಥ ಪೌರರನ್ನಾಗಿ, ದೇವರಿಗೆ ಒಳ್ಳೆಯ ಪ್ರಜೆಗಳನ್ನಾಗಿ, ದೇವರ ಮಕ್ಕಳನ್ನಾಗಿ ನೀನು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಇಲ್ಲ. 10 ಕೋಟಿ ಸಂಪಾದನೆ ಮಾಡಿದ್ರಲ್ಲ, 100 ಕೋಟಿ ಸಂಪಾದನೆ ಮಾಡಿದ್ರಲ್ಲ, ನಿನ್ನ ಮಕ್ಕಳನ್ನ ನೀನು ಸ್ವಾಧೀನಪಡಿಸಿ ಕೊಡಿ, ಸಾಯಲ್ಲ. ಆದ್ರೆ ನೀನು ಅವನನ್ನ ಶಿಕ್ಷಣಕ್ಕೆ ನಡೆಸಿದ್ರೆ ಅವನ ಆತ್ಮ ನರಕಕ್ಕೆ ಹೋಗದಂತೆ ನೀನು ಕಾಪಾಡ್ತೀಯ. ಇಲ್ಲ ಅಂದ್ರೆ ನಿನ್ನ ಮಗನನ್ನು ನೀನೇ ಕತ್ತಿಡ್ದು ನರಕಕ್ಕೆ ದೊಬ್ತೀಯ. ನೀನೇ ದೊಬ್ಬದಂಗೆ. ಯು ಆರ್ ದಿ ರೆಸ್ಪಾನ್ಸಿಬಲ್. ತಂದೆ ತಾಯಿಗಳು ಇವತ್ತಿನ ದಿನ ದೇ ಹ್ಯಾವ್ ಟು ರಿಯಲೈಸ್, ಅಯ್ಯವ್ರೆ ನಮ್ಮ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ. ಗುಟ್ಕಾ ಹಾಕ್ತಾನೆ, ಮನೆಗೆ ಬರಲ್ಲ, ಹೆಣ್ಮಕ್ಳ ಜೊತೆನಲ್ಲಿ ಹೋಗ್ತಾನೆ. ಕಾರಣ ಯಾರು? ಈಗ ಬಂದು ಎಲ್ಲ ಮುಗಿದ ಮೇಲೆ ಇವಾಗ ಬಂದ್ಬಿಟ್ಟು ಹೇಳಿದ್ರೆ ನಾವೇನು ಮ್ಯಾಜಿಕ್ ಮಾಡೋದು? ಇಲ್ಲಿ ಮ್ಯಾಜಿಕ್ಗಳು ನಡೆಯಲ್ವಲ್ಲ. ಇಲ್ಲಿ ಮೊದಲಿಂದ ನಿನ್ನ ಮಕ್ಕಳನ್ನ ಹದ್ದು ಬಸ್ನಲ್ಲಿ ಇಡಬೇಕಾಗಿತ್ತು. ಅದು ಬಿಟ್ಟು ಎಲ್ಲ ಮುಗಿದೋದ್ಮೇಲೆ ಅವನು ಪೂರ ಅಡಿಕ್ಷನ್ ಆಗೋಗ್ಬಿಟ್ಟ ಮೇಲೆ ಬಂದು ಏನು ಮಾಡೋಕ್ಕಾಗಲ್ಲ. ಅದೇ ಜ್ಞಾನೋಕ್ತಿಗಳು 22ನೇ ವಚನ 6ನೇ ವಚನದಲ್ಲಿ ಒಂದು ಮಾತಿದೆ, 22:6. ನಡೆಯಬೇಕಾದ, ಆಮೇಲೆ ಮುಪ್ಪಿನಲ್ಲಿ ನಿನ್ನ ನೆನೆಸ್ಕೊಳ್ತಾನೆ. ಓ, ನಮ್ಮ ಅಪ್ಪ ಅಮ್ಮ ನಮ್ಗೆ ಕಲ್ಸ್ಕೊಟ್ಟಿರುವಂತ ಒಂದು, ಇವತ್ತಿಗೂ ನಾನು ಲೈವ್ ನಂದು ಟೆಸ್ಟ್ ಮನಿ. ನಾನು 2ನೇ ಕ್ಲಾಸ್ನಲ್ಲಿರುವಾಗ ಒಂದು ಕೆಟ್ಟ ಹುಡುಗರ ಜೊತೆನಲ್ಲಿ ಸೇರ್ಕೊಂಡು ಅಭ್ಯಾಸ ಆಗಿ ತುಂಡು ಬೀಡಿ ಸೇದಕ್ಕೆ ಹೋಗಿದ್ದೆ. ಯಾರು ಗೊತ್ತಿಲ್ದಂಗೆ ಸೇದ್ಬಿಟ್ಟು ವಾಟರ್ ಟ್ಯಾಂಕ್ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಬೇಲೂರು ಶೆಡ್ ಹತ್ರ. ಅಲ್ಲಿ ಮೇಲೆ ಹೋಗ್ಬಿಟ್ಟು ಹಿಂಗೆ ಹಾಕೊಂಡೆ, ಹಿಂಗೆ ಅದು ಬೀದಿನಲ್ಲಿ ಬಿದ್ದಿರೋ ತುಂಡು ಬೀಡಿ ಹಿಂಗ ಅನ್ಕೊಂಡೆ. ಅಂದೆ ಕೆಳಗಡೆ ಎಂಡದಂಗಡಿ ಇದೆ. ಈ ಎಂಡದಂಗಡಿನಲ್ಲಿ ನಮ್ಮ ಮಾವ ಹಿಂಗ್ ಕುಡಿತಾವನೆ. ನಾನು ಅನ್ನೋದು ನೋಡ್ದ, ಅಂದ. ನೋಡಿ ಹೆಂಗೆ ಕೊಯಿನ್ಸೈಡ್ ಆಗ್ಬಿಟ್ಟಿದೆ. ಬಾ ಮನೆಗೆ ಬಾ, ನನಗೋ ಇನ್ನ ಆಯ್ತು, ಇನ್ನೇನು ಆಗ್ತದೋ ಗೊತ್ತಿಲ್ಲ ಅಂತ ಮುಟ್ಟು ಮೆಲ್ಲಿಗೆ ಬೆಕ್ಕನ್ ತರ ಬಂದೆ. ಅಷ್ಟರಲ್ಲಿ ನಮ್ಮ ಅಮ್ಮನಿಗೆ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾನೆ ನಮ್ಮ ಮಾವ. ನಮ್ಮಮ್ಮ ಕೋಲ್ ತಗೊಂಡು ರೆಡಿ ಇದ್ದಾಳೆ. ಏನು ಮಾತಾಡ್ಲಿಲ್ಲ, ಹೊಡೆದು ಬಿಟ್ಲು. ನೋಡು, ಇವತ್ತಿಗೂ ಮಾರ್ಕ್ ಐತೆ. ಅದೇ ಫಸ್ಟ್, ಅದೇ ಲಾಸ್ಟ್. ನಮ್ಮಮ್ಮ ಸಾಯುವಾಗ್ಲೂ ನನಗೆ ನಮ್ಮಮ್ಮನ ಮುಖ ನೋಡಿದ್ರೆ ನನಗೆ ಭಯ ಆಗೋದು. ನಮ್ಮಮ್ಮ ಏನು ಹೊಡಿತಿರ್ಲಿಲ್ಲ, ನಾನು ದೊಡ್ಡವನು. ನಮ್ಮಮ್ಮ ಅಂದ್ರೆ ಒಂದು 19-20 ವರ್ಷ ಚಿಕ್ಕವಳಷ್ಟೇ, ಏನಂತದ್ದೇನಿಲ್ಲ.
ನಮ್ಮ ಅಮ್ಮನ ನೋಡಿದ್ರೆ ಬೀಳ್ತಿದ್ದೆ. ಯಾಕೆ? ಆ ಒಂದು ಹೊಡೆತ ಜೀವನ ಪೂರ್ತಿ. ಇವತ್ತು ನಾನು ಸುವಾರ್ತಿಕನಾಗಿದ್ದೀನಿ. ಅವತ್ತು ನಮ್ಮಮ್ಮ ಏನಾದ್ರು ಏನಣ್ಣ ಏನ್ ಬೇರೆ ಮಕ್ಕಳು ಮಾಡ್ದಂಗೇನ ಮಾಡ್ಲಿ ಬಿಡು, ಕುಡಿಲಿ ಬಿಡು, ನಿಂದೋನೆ ಹೋಗುತ್ತೆ ಅಂತ ಏನಾದ್ರು ಅಂದ್ಬಿಟ್ಟಿದ್ರೆ ನನ್ನ ಎದುರುಗಡೆ ನಾನು ಏನಾಗ್ತಿದ್ದೆ? ಅವಾಗ ಅಡ್ವಾಂಟೇಜ್ ತಗೊಳ್ತಿದ್ದೆ. ಹಾಗಾದ್ರೆ ಕಲಿಬೇಕು. ನನ್ನ ಹತ್ರ ಕಲ್ತ್ಕೊಳ್ರಿ ಶಿಷ್ಯರೇ, ಬನ್ನಿ, ಮನೆಯಲ್ಲಿರಕ್ ಹೋಗ್ಬೇಡ್ರಿ. ನಾನು ಕಲಿಸುವಾಗ ನನ್ನ ಬುದ್ಧಿ ಮಾತುಗಳನ್ನ ತಿಳ್ಕೊಳ್ಳಿ. ನಿಮಗೆ ಒಳ್ಳೇದು, ನಿಮ್ಮ ಮನೆಗೆ ಒಳ್ಳೇದು, ನಿಮ್ಮ ಮಕ್ಕಳಿಗೆ ಒಳ್ಳೇದು, ನಿಮ್ಮ ಜೀವನಕ್ಕೆ ಒಳ್ಳೇದು. ಯೇಸುವಿನ ಹತ್ರ ಬನ್ನಿ, ಆತ ನಿಮ್ಗೆ ವಿಶ್ರಾಂತಿ ಕೊಡ್ತಾನೆ, ನೆಮ್ಮದಿ, ಶಾಂತಿ, ಸಮಾಧಾನ. ಎಷ್ಟ್ರಿ ಬೇಕು ಜೀವನದಲ್ಲಿ? ನಮ್ಮ ಜೀವನ ಬದಲಾವಣೆ ಆಗಬೇಕು. 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನ ಬದಲಾವಣೆ ಆಗಲಿಲ್ಲ ಅಂದ್ರೆ ಪ್ರಯೋಜನ ಏನಾಯ್ತು ಉಪವಾಸ ಮಾಡಿ? ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಅಂದ್ರೆ ಸಣ್ಣ ಕತೆ ತರ. ಒಂದು ಕಂಬಳಿ ಹುಳ ಇತ್ತಂತೆ ಮರದ ಮೇಲೆ. ಅನ್ರಿ, ಕಂಬಳಿ ಹುಳ ಇದೆಯಾ? ಇರುತ್ತಾ? ಅದು ಮೈಯೆಲ್ಲ ಮುಳ್ಳು ಮುಳ್ಳು, ಕರೆಕ್ಟಾ? ಮೈಯೆಲ್ಲ ಮುಳ್ಳು ಮುಳ್ಳು. ಅದಕ್ಕೇನು ರೆಕ್ಕೆ ಇರಲ್ಲ, ನಡಿಯಕ್ಕೂ ಆಗಲ್ಲ. ನಡಿಬೇಕು ಅಂದ್ರೆ ಕಾಲುಗಳೆಲ್ಲ ನಡಿಬೇಕು. ಆದ್ರೆ ಆಹಾರ ಮಣ್ಣು, ಎಲೆ. ಹಾಗಾದ್ರೆ ಅದು ಮನುಷ್ಯರ ಮೇಲೆ ಏನಾದ್ರೂ ಬಿದ್ರೆ ಮನುಷ್ಯ ಇಷ್ಟಪಡ್ತಾನೆ? ಅಚ್ಚೆ, ಬೂಟ್ ಕಾಲಿಂದ ಹಿಂಗಂತಾನೆ. ಅದಕ್ಕೆ ಬೇಜಾರಾಗೋಯ್ತಂತೆ. ಛೇ, ನಂದು ಒಂದು ಬದುಕ ಅಂದ್ಬಿಟ್ಟು, ಸ್ವಾಮಿ ನಿನ್ನ ಹತ್ರ ನಾನು ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ನನ್ನ ಜೀವನ ಬದಲಾವಣೆ ಆಗ್ಬೇಕು. ಐ ವಾಂಟ್ ಚೇಂಜ್ ಮೈ ಲೈಫ್, ಐ ಡೋಂಟ್ ವಾಂಟ್ ಟು ಬಿ ಲೈಕ್ ದಿಸ್. ನಾನ್ ಚೇಂಜ್, ಬದಲಾವಣೆ ಆಗ್ಬೇಕು ಅಂತ ಬರ್ಸ್ ಮಾಡ್ತಂತೆ. ಕಂಬಳಿ ಹುಳ, ಮನುಷ್ಯ ಮಾಡಲ್ಲ, ಕಂಬಳಿ ಹುಳ ಮಾಡ್ತು. ಮಾಡಿ ಒಂದು ಗೂಡು ಕಟ್ಕೊಳ್ತು, ಗೂಡಿನೊಳಗೆ ಸೇರ್ಕೊಳ್ತು, ಹೊರಗೆ ಬರದಂತೆ ಬಾಗಿಲು ಹಾಕೊಳ್ತು. ಯೇಸುಸ್ವಾಮಿ ಹೇಳಿದಾರಲ್ಲ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನ, 6ನೇ ಅಧ್ಯಾಯ 6ನೇ ವಚನದಿಂದ 6ನೇ ವಚನದಲ್ಲಿ, ನೀನು ಏಕಾಂತ ಕೋಣೆಯೊಳಗೆ ಹೋಗಿ ನಿನ್ನ ವಿಷಯಗಳನ್ನ ದೇವರಿಗೆ ಮುಟ್ಟಿಸು, ಪ್ರಾರ್ಥಿಸು, ಬಲವಾಗಿ ಪ್ರಾರ್ಥಿಸು, ಕಣ್ಣೀರಿನಿಂದ ಪ್ರಾರ್ಥಿಸು, ಆಸಕ್ತಿಯಿಂದ ಪ್ರಾರ್ಥಿಸು, ನಿನ್ನ ಜೀವನ ಬದಲಾವಣೆ ಆಗುತ್ತೆ. ಅದು ಹಂಗೆ ಮಾಡ್ತು. ನಾವು ಮತ್ತಾಯನ ಸುವಾರ್ತೆ 6 ಓದ್ತೀವಿ, ನಮ್ಗೆ ಅರ್ಥ ಆಗ್ಲಿಲ್ಲ. ಅದು ಇವಾಗ ಮಾಡ್ತಾ ಇದೆ. ಏಕಾಂತ ಕೋಣೆ ಒಳಗೆ ಹೋಯ್ತು, ಬಾಗಿಲು ಹಾಕೊಳ್ತು, ಉಪವಾಸ. ದೇವ್ರೇ ಅಪ್ಪ ಬದಲಾವಣೆ ಮಾಡು ಸ್ವಾಮಿ, ಐ ನೀಡ್ ಟು ಚೇಂಜ್ ಮೈ ಲೈಫ್ ಲಾರ್ಡ್, ದಯಮಾಡಿ ನನಗೆ ಸಹಾಯ ಮಾಡಪ್ಪ. ರಾತ್ರಿ ಹಗಲು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿತು. ಸ್ವಲ್ಪ ದಿನ ಆದ ನಂತರ, ಅದೆಷ್ಟು ದಿನ ನನಗೆ ಗೊತ್ತಿಲ್ಲ, ಅದ್ರ ಸ್ಟೋರಿ ನನಗೆ ಗೊತ್ತಿಲ್ಲ. 40 ದಿನ ಇತ್ತೋ 20 ದಿನ ಇತ್ತೋ, ಅಂತೋಣಿ ಬ್ರದರ್ ಕೇಳಿದ್ರೆ ಗೊತ್ತಾಗುತ್ತೆ. ಅವರು ಇದರಲ್ಲೆಲ್ಲ ತುಂಬಾ ಪಂಡಿತರು. ಹಾಗಾದ್ರೆ ಸ್ವಲ್ಪ ದಿನ ಆದ್ಮೇಲೆ ದೇವರು ಅದಕ್ಕೆ, ತಥಾಸ್ತು, ನಿನ್ನ ಪ್ರಾರ್ಥನೆ ಕೇಳಿದ್ದೀನಿ, ಹುಳವೇ ಹುಳವೇ, ಕಂಬಿಳಿ ಹುಳವೇ, ನೀನು ಇನ್ನು ಮೇಲೆ ನಿನ್ನ ಜೀವನವನ್ನು ಮಾರ್ಪಾಟಾಯಿತು, ನಾನು ಮಾಡಿದ್ದೀನಿ, ಹೊರಗೆ ಬಾ ಅಂತಂತೆ. ಹೊರಗಡೆ ಬರ್ತಾ ಇದೆಯಂತೆ ಹೊರಗಿನ ಪ್ರಪಂಚಕ್ಕೆ. ಬಾಗಿಲು ತಕೊಂಡು 2 ರೆಕ್ಕೆ. ವಾ, ಕಲರ್ ಕಲರ್ ರೆಕ್ಕೆ, ಕಲರ್ ಕಲರ್, ವಾವ್, ಎಂತೆಂತ ಕಲರ್. ಹಾರೋದಿಕ್ಕೆ ಶಕ್ತಿ ಬಂತು. ಕಂಬಳಿ ಹುಳ ಕಣೆ, ಕ್ಯಾಟರ್ಪಿಲ್ಲರ್. ಹಾರೋದಿಕ್ಕೆ ರೆಕ್ಕೆ ಬಂತು, ಬಲ ಬಂತು. ಆಮೇಲೆ ಅದು ಜನ ಎಲ್ಲ ಹೋಗಿ ಇಷ್ಟು ದಿನ ಅದನ್ನ ಲೈಕ್ ಮಾಡ್ತಿರ್ಲಿಲ್ಲ, ಅವ್ರು ಹೋಗಿ ಹಿಡ್ಕೊಳಕ್ ಹೋದ್ರೆ ಸಿಕ್ಕದಂಗೆ ಓಡೋಗ್ಬಿಡೋದಂತೆ. ಈಗ ಅದ್ರದ್ದು ಪ್ರಯಾಣ ಎಲ್ಲ ಮೇಲ್ಗಡೆ. ನಮಗೆ ಕೊಲಸದವರಿಗೆ ಬರೆದ ಪತ್ರಿಕೆ 3:1 ಮೇಲಿರುವವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಕ್ ಹೋಗ್ಬೇಡ್ರಿ. ಮೇಲೆ ನೀವು ನೋಡಿದ್ರೆ ದೇವ್ರ ಯೇಸು ಸ್ವಾಮಿ ಇದ್ದಾನೆ, ಅಲ್ಲಿ ದೇವಲೋಕ ಇದೆ, ಪರಲೋಕ ಇದೆ.
ಅಲ್ಲಿ ನೀವಿರ್ಬೋದು. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ರೆ ನರಕ ಇದೆ. ಅದು ನೋಡಿ ಇವಾಗ ಕಂಬಳಿ ಹುಳವನ್ನು ಬದಲಾವಣೆ ಮಾಡಿಕೊಂಡು ಬಟರ್ಫ್ಲೈ. ವಾವ್, ಜೀವನ ಚೇಂಜ್ ಆಯಿತು. ಅದು ತಿನ್ನೋದು ಇವಾಗ ಮಣ್ಣು ತಿನ್ನಲ್ಲ. ಏನ್ ತಿಂತದೆ? ಏನ್ ತಿಂತದೆ? ಮಕರಂದ. ವಾವ್, ಈಗ ಮಕರಂದ ದೇವರ ವಾಕ್ಯನೇ ಮಕರಂದ. ಜೇನುತುಪ್ಪಕ್ಕಿಂತಲೂ ಸೋಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. 19ನೇ ಕೀರ್ತನೆ 11ನೇ ವಚನ. ಎಷ್ಟು ಮಧುರವಾಗಿದೆ. ನೀನು ಯೇಸು ಸ್ವಾಮಿ, ನೀವು ಬೈಬಲ್ ಹಿಡ್ಕೊಂಡು ಕುಂತ್ಕೊಂಡ್ರೆ ಗಂಟೆಗಳಾದ್ರೂ ಕೂಡ ಎದ್ದಳಂಗಿಲ್ಲ. ಅಷ್ಟು ಟೇಸ್ಟಿ ಆಗಿರುತ್ತೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ಓದಿದ್ರೆ. ಇಲ್ಲ, ಏನೋ ಓದ್ಬೇಕು ಹಿಂಗಂದಿದ ತಕ್ಷಣ ಬೈಬಲ್ ಹಿಂಗ್ ಇಟ್ಟಿದ ತಕ್ಷಣ ಕಣ್ಣಿಗೆ ಇಷ್ಟು ದಪ್ಪ ಆಗೋಗ್ಬಿಟ್ಟು, ಆಮೇಲೆ ಡಬಲ್ ಅಕ್ಷರಗಳು, ತ್ರಿಬಲ್ ಅಕ್ಷರಗಳು ಕಾಣಿಸಿ ಕೊನೆಗೆ ತಲೆ ಕೆಡಿಸ್ಕೊಂಡು ಪಕ್ಕಕ್ಕೆ ಬೈಬಲ್ ಮುಚ್ಚಿಟ್ಟಿದ ತಕ್ಷಣ ಕಣ್ಣು ಕ್ಲೀನಾಗಿ ಕಾಣಿಸ್ತದೆ. ಮೊಬೈಲ್ ವಾಟ್ ಎ ಸ್ವೀಟ್ ಯಾರ್. ನಾನೊಂದು ಮಾತು ಹೇಳಲ್ಲ ಈ ಮೊಬೈಲ್ ಬಗ್ಗೆ. ಆ ಏದೇನ್ ತೋಟದಲ್ಲಿ ಆ ಅಮ್ಮ ಮಹಾತಾಯಿ ತಾನೆ, ಆ ಅಮ್ಮ ಅವನು ಯಾರೋ ಹೇಳ್ದ, ಸೈತಾನಪ್ಪ ಹೇಳಿ, ಆ ಕಡೆ ನೋಡ್ಬೇಡ್ರ ಈ ಕಡೆ ಹಂಗಂದಿದ ತಕ್ಷಣ ಅಲ್ಲಿ ನೋಡಕ್ ಹೋಗ್ಬೇಡ್ರಿ ನನ್ನನ್ನು. ನಾನು ಸುಮ್ಮನೆ ಹಂಗಂದೆ, ಅವನು ಹಂಗೆ ನೋಡಕ್ ಹೋಗ್ತಾ ಇದ್ದಾನೆ. ಆ ಅಮ್ಮ ಏನ್ ಮಾಡ್ತು, ನೋಟಕ್ಕೆ ರಮ್ಯವಾಗಿ ಕಾಣಿಸ್ತು, ತಿನ್ನುವುದಕ್ಕೆ ಅಪೇಕ್ಷೆ ತಕ್ಕದ್ದಾಗಿ ಇತ್ತು, ಜ್ಞಾನೋದಯ ಇದೆ ಅಂತ ತಿಳ್ಕೊಂಡು ಆ ಹಣ್ಣು ತಿಂದ್ಲು. ಈ ಮೂರು ಕೂಡ ಮೊಬೈಲ್ನಲ್ಲಿದೆ. ಕರೆಕ್ಟಾ? ನೋಡೋದಿಕ್ಕೆ ಬೇಜಾರಾಗುತ್ತಾ ಮೊಬೈಲ್ ನೋಡೋಕ್ಕೆ ಯಾರಿಗಾದ್ರು? ಎಂಥ ಮೂಲೆಯಲ್ಲಿ ಕೂತ್ಕೊಂಡಿರೋ ಮುದುಕನ್ಗೂ ಕೂಡ ಕೊಟ್ರಿ ಹಂಗ ನೋಡಕ್ಕೆ ಇಷ್ಟಪಡ್ತಾನೆ. ನನಗೇನು ಇಷ್ಟ ಇಲ್ವಾ? ನಿಮ್ಮ ಹತ್ರ ಮಾತಾಡ್ತೀವಿ, ನನಗೂ ಇಷ್ಟ ಇದೆ. ನೋಟಕ್ಕೆ, ತಿನ್ನುವುದಕ್ಕೆ ಅಂದ್ರೆ ಅನುಭವಿಸೋದಕ್ಕೆ, ಅದರಲ್ಲಿ ಅನುಭವ ಇದೆ. ಜ್ಞಾನೋದಯ ಇದೆ ಅದರೊಳಗಡೆ, ನಿಮ್ಗೆ ಜ್ಞಾನದ ಭಂಡಾರವೇ ಇದೆ ಅದರೊಳಗಡೆ. ಈ ಮೂರು ಅಲ್ಲಿ ಇತ್ತು, ಇಲ್ಲಿ ಇದೆ. ತಿಂದಿದ್ದಕ್ಕೆ ಆ ಅಮ್ಮನಿಗೂ ಶಾಪ ಬಂತು, ಇದನ್ನು ಮಾಡೋದಿಕ್ಕೆ ನೋಡೋದಿಕ್ಕೆ ನಮಗೂ ಶಾಪನೇ. ಶಾಪಗ್ರಸ್ತರೇ ನನ್ನಿಂದ ತೊಲಗಿ ಹೋಗ್ರಿ, ಮುಗಿಯಿತು ಕತೆ. ಏಕ್ ಮಾರ್ಕೋ ದೋ ತುಕಡ, ಖೇಲ್ ಖತಮ್, ದುಕಾನ್ ಬಂದ್, ನಮ್ಮ ಲೈಫ್ ಮುಗಿದಾಯ್ತು. ನಮ್ಮ ಹತ್ರ ಇನ್ನ ವ್ಯಾಲ್ಯೂ ಬೇಸ್ಡ್ ಲೈಫ್ ಇಲ್ಲ. ಅದಕ್ಕೆ ಸೈತಾನು ಬಹಳ ಟ್ರಿಕ್ಕಿ. ನಮ್ಮಂತವ್ರದ್ದು ಕೂಡ ತೋರಿಸಿ ತನ್ನ ಕಬ್ಜಾದಲ್ಲಿ ಇಟ್ಕೊಳ್ಳೋದಿಕ್ಕೆ ಬಹಳ ಸಲ ನಮ್ಗೆ ಶೋಧಕನಾಗಿ ಬರ್ತಾನೆ. ಬರಲ್ಲ ಅಂತ ಅಲ್ಲ, ನಮ್ಮಲ್ಲಿ ಪಾಪವಿಲ್ಲವೆಂಬುದಾಗಿ ಎಣಿಸಿಕೊಂಡರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯ ಅನ್ನೋದು ನಮ್ಮ ಹತ್ರ ಇಲ್ಲ ಅಂತ ಹೇಳಿ 1 ಯೋಹಾನ 1ನೇ ಅಧ್ಯಾಯ 8-9 ವಚನಗಳಲ್ಲಿ ಬರೆದಿದೆ. ಎಂತ ಮಹಾನ್ ಭಕ್ತನೇ ಆಗಿದ್ರು ಕೂಡ ನಾನು ಏಜ್ ಆಗೋಗ್ಬಿಟ್ಟಿದೆ, ಏನು ಇಲ್ಲ, ಎಲ್ಲ ಐತೆ ಪಾಪ, ಸಾಯೋ ತನಕ ಇರುತ್ತೆ. ಬಟ್ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ದೇವ್ರ ಹತ್ರ ಕೊಟ್ಟು ದೇವ್ರ ಹತ್ರ ಕೇಳ್ಕೋಬೇಕು. ದೇವ್ರೇ, ನನಗೆ ಎಷ್ಟೇ ಶೋಧನೆ ಬರಲಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಕೊಡು ಅಂತ ಕೇಳ್ಕೊಳ್ಬೇಕು. ಉದಾಹರಣೆಗೆ ಹೇಳ್ತೀನಿ, ನಮ್ಮ ದೇಶದ ರಚನಾಕಾರರಲ್ಲಿ ಜನಗಣಮನ ಬರೆದಿರುವಂಥ ಮಹನೀಯನು, ಆ ಅಪ್ಪನ ಹೆಸರೇನು? ರವೀಂದ್ರನಾಥ ಠಾಕೂರ್. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೇವ್ರ ಹತ್ರ ಕೇಳ್ಕೊಳ್ತಾರೆ. ದೇವರೇ, ನನಗೆ ಸಮುದ್ರದಷ್ಟು ಕಷ್ಟ ಕೊಡು,
ಬೇಡ ಅನ್ನಲ್ಲ, ಬರೀ ಸುಖನೇ ನಾನು ಕೇಳಲ್ಲ. ನೋಡಿ, ಅವರು ನಮ್ಮ ಕ್ರೈಸ್ತರು ನನಗೆ ಕಾಯಿಸ್ತಾನೇ ಬೇಡ, ಬರೀ ಸುಖದ ಒಳೆನೇ ಅರಸು ಅಂತ ನಾವು ಅಂತೀವಿ. ಆ ಯಪ್ಪ ಏನು ಹೇಳ್ತಾ ಇದ್ದಾನೆ, ಸಾಗರದಷ್ಟು ಅಂದ್ರೆ ಸಮುದ್ರದಷ್ಟು ಕಷ್ಟಗಳು ಕೊಡು, ಬೇಡ ಅನ್ನಲ್ಲ, ಆದ್ರೆ ಈಜೋ ಶಕ್ತಿ ಕೊಡು. ಇದನ್ನ ನಾವು ಕೇಳಬೇಕು. ನನಗೆ ಶೋಧನೆ ಬರಬಾರ್ದು ಅಂತ ನಾನು ಹೇಳಲ್ಲ, ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ನನಗೆ ತೋರಿಸು. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10:13. ಶೋಧನೆ ಬರುತ್ತೆ, ಶೋಧನೆ ಇಲ್ಲದೆ ಇರೋನು ಯಾರು ಇಲ್ಲ ಇಲ್ಲಿ. ಒಂದು ವೇಳೆ ನನಗೆ ಶೋಧನೆ ಇಲ್ಲ, ನನಗೆ ಪಾಪನೇ ಇಲ್ಲ ಅನ್ನೋನು ನಿನ್ನಂತ ಏನದು ಸುಳ್ಳುಗಾರ ಬೇರೆ ಯಾರು ಇಲ್ಲ. ಬರುತ್ತೆ, ಮನುಷ್ಯರಿಗೆ ಬರುತ್ತೆ, ಬಟ್ ತಪ್ಪಿಸಿಕೊಳ್ಳುವ ಮಾರ್ಗ ಇಟ್ಟಿರ್ತಾನೆ. ಅದನ್ನೇ ಸೆಲ್ಫ್ ಕಂಟ್ರೋಲ್ ಅಂತಾರೆ. ಅದಕ್ಕೆ ಪವಿತ್ರಾತ್ಮನು ಕೊಡುವಂತ ಅದೇನದು ಫಲವೇನೆಂದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20, 21, 22, 23. ಪವಿತ್ರಾತ್ಮನು ಕೊಡುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಈ 9ರಲ್ಲಿ ಒಂದು ಬಹಳ ಮುಖ್ಯವಾದದ್ದು ಶಮೆದಮೆ. ಶಮೆದಮೆ ಅನ್ನೋದು ಟ್ರಾನ್ಸ್ಲೇಷನ್ ನಿಮಗೆ ಕಷ್ಟ ಆಗಿರ್ಬೋದು. ಅದನ್ನ ಬೇರೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಹುಡುಕಿದ್ರೆ, ಇಂಗ್ಲಿಷ್ ನಲ್ಲಿ ಅದೇ ಪದ ಹುಡುಕಿದ್ರೆ ಸೆಲ್ಫ್ ಕಂಟ್ರೋಲ್. ದೇವ್ರು ಕೊಡ್ತಾನೆ, ಪವಿತ್ರಾತ್ಮನ ಕೊಡ್ತಾನೆ. ನೀನು ಪವಿತ್ರಾತ್ಮನ ಕಂಟ್ರೋಲ್ ನಲ್ಲಿ ನಿನ್ನಿದ್ರೆ, ನಮಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ, ಪವಿತ್ರಾತ್ಮನಿಗೆ ನೀವು ಒಪ್ಪಿಸಿಕೊಡ್ರಿ, ಆಗ ನೀವು ಶರೀರ ಭಾವದ ಕೆಲಸಗಳನ್ನು ಎಂದಿಗೂ ಮಾಡೋದಿಲ್ಲ. ನೀವು ಪವಿತ್ರಾತ್ಮನಿಗೆ ಕೊಟ್ಟು ನೋಡ್ರಿ. ಪವಿತ್ರಾತ್ಮನ ವಶದಲ್ಲಿ ನೀವಿದ್ರೆ ನಿಮಗೆ ಶೋಧನೆ ಬಂದ್ರೂ ತಪ್ಪಿಸ್ತಾರೆ, ಸೆಲ್ಫ್ ಕಂಟ್ರೋಲ್ ಬರುತ್ತೆ. ನನ್ನ ಲೈಫ್ನಲ್ಲಿ ನಡೆದಿರೋದು ಅಂತ ಘಟನೆ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ. 5:15 ಬಿಡಬೇಕು ಅಂತ ನಿಯಮ ಐತೆ. ಹ್ಞೂ ಅನ್ರಿ, ಬಿಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರ? ಬಿಡಲೇಬೇಕು. ನನ್ನ ಲೈಫ್ನಲ್ಲಿ ಒಂದು ಹೇಗಿದೆ, ಯಾವ ರೀತಿಯಲ್ಲಿ ಎನ್ಕೌಂಟರ್ ಮಾಡಿದೆ ನನಗೆ ಶೋಧನೆ ಅಂತ. 1976ನೇ ಇಸ್ವಿಯಲ್ಲಿ ಯೇಸುಸ್ವಾಮಿನ ನಂಬಿದೆ. ನನಗೆ ನಂಬಿಕೆಗೆ ನಡೆಸಿದಂಥವ್ರು ಸಾಧು ಸುಂದರಯ್ಯ ಡಾಕ್ಟ್ರು. ಅವ್ರೇನು ಹೇಳಿದ್ರು ಅಂದ್ರೆ, ಕರೆಕ್ಟಾಗಿದ್ದೀನೇನಪ್ಪ, ಅವ್ರಿಗೋಸ್ಕರ ನಾನು ಹಿಂಗೆ ಏನು ಓಡಾಡ್ತಾ ಇಲ್ಲ, ಸ್ಟ್ಯಾಚು ಥರ ನಿಂತಿದ್ದೀನಿ. ಹಾಗಾದ್ರೆ ಅವ್ರೇನು ಹೇಳಿದ್ರು, ಮಗನೇ ಅವ್ರು ತುಂಬ ದೊಡ್ಡವರು ವಯಸ್ಸಿನಲ್ಲಿ, ನಾನು ಹುಡುಗ ಆವಾಗ 22 ವರ್ಷದವನು, 21. ಅವನು ಏನು ಹೇಳಿದ್ರು ಅಂದ್ರೆ, ನೀನ್ ಎಲ್ಲೇ ಹೋದ್ರು ಕೂಡ ಬೈಬಿಲ್ ಹಿಡ್ಕೊಂಡೋಗ, ಬೈಬಿಲ್ ಬಿಡಬಾರ್ದು, ಬೈಬಿಲ್ ಹಿಡ್ಕೊಂಡೇ ಇರಬೇಕು, ಸಮಯ ಸಿಕ್ಕಿದಾಗೆಲ್ಲ ಓದ್ತಾನೇ ಇರಬೇಕು. ನಿನ್ ಲೈಫ್ ಟೈಮ್ನಲ್ಲಿ ಆ ಯೆಹೋಶುವನಿಗೆ ಹೇಳ್ದಂಗೆ ಹೇಳ್ಬಿಟ್ರು ನನಗೆ. ಅಂದ್ಬಿಟ್ಟು ಬೈಬಿಲ್ ಬ್ಯಾಗ್ ಒಂದು ಕೊಂಡ್ಕೊಂಡೆ, 30 ರೂಪಾಯಿ ಆವಾಗಿನ ಕಾಲದಲ್ಲಿ ಬೈಬಿಲ್ ಬ್ಯಾಗ್ ಇಟ್ಕೊಂಡು ಬೈಬಿಲ್ನಲ್ಲೇ ಓಡಾಡ್ತಿದ್ದೆ. ಎಲ್ಲಿಗೋದ್ರು, ಕಾಲೇಜ್ಗೆ ಹೋದ್ರು, ಎಲ್ಲಿಗೋ ಬಜಾರ್ಗೆ ಹೋದ್ರು, ಎಲ್ಲಿಗೋದ್ರು ಈ ಬೈಬಿಲ್ನಲ್ಲಿ ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ದೆ. ಪೇಟೆಗೆ ಹೋದ್ರು ಕೂಡ. ಒಂದ್ಸಲ 1976ನೇ ಇಸ್ವಿನಲ್ಲಿ ಶೋಲೆ ಪಿಕ್ಚರ್ ರಿಲೀಸ್ ಆಯಿತು. ಶೋಲೆ ಅಂದರೆ ಗೊತ್ತಾ? ಪಾಪ ನಿಮ್ಗೆ ಗೊತ್ತಿಲ್ಲ ಬಿಡ್ರಿ, ಅದು ಬಂದಾಗ ನೀವು ಹುಟ್ಲೇ ಇಲ್ವೇನೋ. ಕೆಲವ್ರು ಇದ್ದಾರೆ, ಸಿನಿಮಾ ನೋಡದೇ ಇರೋರು ಇದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ. ಸಿನಿಮಾ ಅದು ಅಮಿತಾಬ್ ಬಚ್ಚನ್ನು, ಆಮೇಲೆ ಧರ್ಮೇಂದ್ರ ಅವರು ಇವರು ಇರ್ತಾ ಇದ್ರು. ಎಲ್ಲ ನಮ್ಮ ಭದ್ರಾವತಿನಲ್ಲಿ ಅದ್ರ ವಿಷಯನೇ ಮಾತಾಡೋದು ದಿನ. ಏನು ಶೋಲೆ 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 ಅಂತ ಇದ್ರು. ನನಗೂ ಒಂಥರ ಟೆಂಪ್ಟ್ ಬಂತು, ನಾನು ನೋಡಲೇಬೇಕು ಸಿನಿಮಾ ಅಂತ. ಹೆಂಗೆಂಗೋ ದುಡ್ಡು ಕೂಡಿಸ್ಕೊಂಡು ಭದ್ರಾವತಿಯಿಂದ ಶಿವಮೊಗ್ಗ ಸುಮಾರು 16 ಕಿಲೋಮೀಟರು ಸೈಕಲ್ ಹೊಡ್ಕೊಂಡು ಹೋಗಿದ್ದೀನಿ. ಹೋಗಿ ಸೈಕಲ್ ನಿಲ್ಲಿಸ್ಬಿಟ್ಟು ಟಿಕೆಟ್ಗೆ ನಿಂತ್ಕೊಂಡೆ, ಕಂಕಳಲ್ಲಿ ಬೈಬಿಲ್ ಇಟ್ಕೊಂಡೆ, ಟಿಕೆಟ್ ಹೋಗ್ತಾ ಇದೆ. ಇನ್ನೇನು ಒಂದು 5-6 ಜನ ಬಂದ್ರೆ ನನಗೆ ಟಿಕೆಟ್ ಸಿಗುತ್ತೆ. ಮನಸ್ಸಿನಲ್ಲಿ ಒಂದು ಏನೋ ಒಂಥರ ಏನದು ಮನಸ್ಸಿನಲ್ಲಿ ಚಂಚಲ. ಪಾಲ್, ಸಿನಿಮಾ ನೀನ್ ನೋಡು, ತಪ್ಪೇನಿಲ್ಲ, ನಿನ್ ಕಂಕಳಲ್ಲಿರೋ ಬೈಬಲ್ ನೋಡಲ್ವಲ್ಲಪ್ಪ, ಅದು ನಿಂತ್ಕೊಂಡ್ಬಂದ್ಬಿಟ್ಟಿದೆಯಲ್ಲ. ಹೌದಲ್ವಾ, ಏನು ಮಾಡಲಿ ಇವಾಗ? ಒದ್ದಾಡ್ತಾ ಇದ್ದೀನಿ.
ಇದನ್ನೆಲ್ಲಿರೋದು? ಯೇಸು ಸ್ವಾಮಿ ಸಿನಿಮಾ ನೋಡಲ್ಲ, ಬೈಬಲ್ ಸಿನಿಮಾ ನೋಡಲ್ಲ. ಈಗ ಸಿನಿಮಾ ಥಿಯೇಟರ್ ಒಳಗಡೆ ತಗೊಂಡೋಗ್ತೀಯ, ಅಲ್ಲೆಲ್ಲ ಗವಿ ಇದ್ದಂಗಿರುತ್ತೆ, ಎಲ್ಲ ಬಿಡಿ ಸಿಗರೇಟ್ ಎಲ್ಲ ನಿಂತಿರುತ್ತೆ, ಕತ್ಲೆ ಇರುತ್ತೆ, ಒಳ್ಳೆ ಗಾಳಿ ಇರಲ್ಲ, ಗಬ್ಬು ನಾರ್ತಾ ಇರುತ್ತೆ. ಇಂಥದ್ದಕ್ಕೆ ನೀನು ಹೋಗ್ತೀಯ? ಹೋಗಂಗಿದ್ರೆ ಹೋಗು, ಬೈಬಲ್ ಎಲ್ಲಾದ್ರೂ ಇಟ್ಟೋಗು. ಎಲ್ಲಿಡೋದು? ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಡೋದಕ್ಕೆ ಜಾಗ ಸಿಕ್ಕಲಿಲ್ಲ ನನಗೆ. ಆವಾಗ ನನಗೊಂಥರ ನಾಚಿಕೆ ಆದಂಗಾಯ್ತು. ಛೇ, ದೇವ್ರಿಗಿಂತ ನಾನು ಈ ಸಿನಿಮಾ ಇಷ್ಟಪಟ್ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಹೇಳಿ ಇನ್ನೊಂದು 3 ಜನ ಇದ್ದಾರೆ, ನನ್ನನ್ನು ತಳ್ತಾ ಇದ್ದಾರೆ, ಹಿಂಗೆ ಮುಂದಕ್ಕೆ ಹೋಗು ಅಂತ. ನನಗೆ ಪರಿಶುದ್ಧಾತ್ಮ ದೇವರು ಹಿಂದಕ್ಕೆ ತಳ್ತಾ ಇದ್ದಾನೆ, ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ. ದುಷ್ಟರೊಂದಿಗೆ ಏನದು 1ನೇ ಕೀರ್ತನೆ 1ನೇ ವಚನದಲ್ಲಿ ಏನಿದೆ, ಅಲ್ಲಿವರೆಗೂ ಹೋಗೋದು ಬೇಡ, ಅಲ್ಲಿಗೆ ಸಾಕು. ಅಲ್ಲಿರೋರೆಲ್ಲ ಅವೇ. ಇವ್ರ ಜೊತೆನಲ್ಲಿ ನಾನು ಹೆಂಗಿರ್ಲಿ? ಈಗ ನಾನು ದೇವಸ್ವಾಮಿ ನಂಬಿರೋನು, ಸೀದಾ ಆ ಲೈನ್ ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ಜಯಿಸಿದೆ, ನಡೆದಿರೋ ಘಟನೆ. ಜಯಿಸಿ ಮತ್ತೆ ಲೈನ್ ಒಳಗ ಹೋಗಕ್ಕಾಗಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಗ ದೇವರೇ, ನನಗೆ ಶೋಲೆ ಪಿಕ್ಚರ್ಗಿಂತ ನೀನೇ ಸಾಕಪ್ಪ ಅನ್ಕೊಂಡು ಸೀದಾ ಸೈಕಲ್ ಹೊಡ್ಕೊಂಡು ಬಂದು ಆ ಗಾಂಧಿ ಪಾರ್ಕ್ ಅಂತ ಇದೆ ಭದ್ರಾವತಿನಲ್ಲಿ, ಕೂತ್ಕೊಂಡು ಬೈಬಲ್ ಓದ್ಕೊಂಡು ನೆಮ್ಮದಿ ಸಂತೋಷವಾಗಿ ಮನೆಗೆ ಹೋದೆ. ಹಾಗಾದ್ರೆ ಪವಿತ್ರಾತ್ಮನಿಗೆ ನೀನು ಒಪ್ಪಿಸಿಕೊಟ್ರೆ ನೀನು ಒಳ್ಳೆ ಶಿಷ್ಯನಾಗ್ತೀಯಾ, ಉತ್ತಮವಾದ ಶಿಷ್ಯನಾಗ್ತೀಯ ಗುರುವಿಗೆ. ಆ ಗುರುಗಳು ನಿನ್ನನ್ನು ಮೆಚ್ಚಿಕೊಳ್ತಾರೆ, ನಿನ್ನ ವಿಷಯದಲ್ಲಿ ತುಂಬಾ ಅಭಿಮಾನ ಇರುತ್ತೆ ಆ ಗುರುಗಳಿಗೆ. ಉಳಿದಿದ್ದು ನಾಳೆ ಕಂಟಿನ್ಯೂ ಮಾಡ್ತೇನೆ, ಇದು ಇಲ್ಲಿಗೆ ಇಟ್ಕೊಂಡಿರೋಣ. ಹಾಗಾದ್ರೆ ಇವತ್ತು ಯೋಚನೆ ಮಾಡಿ, ಇವತ್ತು ಸಾಯಂಕಾಲ ಕೂಡ ಒಂದು ಕೂಟ ಇದೆ, ನಾವು ಯೋಚನೆ ಮಾಡುವಂತ ಸಮಯ ಇದು. ಇವತ್ತು ಗ್ರಾಮಾಂತರ ಸೇವೆ ವತಿಯಿಂದ ಇಷ್ಟೆಲ್ಲ ನಮಗೆ ಟೆಂಟ್ಗಳು ಹಾಕಿ ಇಷ್ಟೆಲ್ಲ ಅದೆಂಥದ್ದು ಈ ಸೈನ್ಸ್ ಸಿಸ್ಟಮ್ಸ್ ಏನು ಲಕ್ಷಾಂತರ ರೂಪಾಯಿ ಕೊಟ್ಟು ಅದನ್ನೆಲ್ಲ ಇಟ್ಟು ಈ ಫ್ಯಾನ್ಗಳು ಬೇರೆ ಹಾಕಿ ಇವೆಲ್ಲ ಫೋಟೋಗಳೆಲ್ಲ ತಕೊಂಡು ಏನಕ್ಕಿದೆಲ್ಲ ಸೆಟಪ್? ಚಿಟ್ಟೆಯ ಹಾಗೆ ಕಂಬಳಿ ಹುಳ ಹೋಗಿ ಚಿಟ್ಟೆಯ ಹಾಗೆ ಬದಲಾವಣೆ ಬಯಸಬೇಕು. ಈ ಕೂಟಗಳಿಂದ ನಮಗೆ ಆತ್ಮೀಕ ಪ್ರಯೋಜನ ಪಡ್ಕೊಳ್ಬೇಕು, ಕತ್ತಲೆಯಿಂದ ಬೆಳಕಿಗೆ ಬರಬೇಕು, ಪಾಪದಿಂದ ಶಾಪದಿಂದ ಅನ್ಯಾಯದಿಂದ ಅಕ್ರಮದಿಂದ ಮೋಸದಿಂದ ದೇವರ ಬಳಿಗೆ ಬರಬೇಕು. ಇದೇ ಇದರ ಉದ್ದೇಶ. ಅದರಿಂದ ನಾವು ಎಲ್ಲಿದ್ದೀವಿ ಅಂತ ಪ್ರಶ್ನೆ ಹಾಕೊಳ್ಳೋಣ. ಈ ಪ್ರಶ್ನೆ, ನಾನು ನಿಜವಾದ ಶಿಷ್ಯನ? ಆ ಯೇಸು ಸ್ವಾಮಿ ನನ್ನನ್ನು ನೋಡಿದ್ರೆ ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಅಂತ ಮತ್ತಾಯನ ಸುವಾರ್ತೆ 25:21 ಅವರು ಹೇಳ್ತಾರೆ. ಬಲ ನಂಬಿಗಸ್ತನಾದ ಒಳ್ಳೆ ಆಳು ಅಂತ ಏನಾದ್ರೂ ಹೇಳ್ತಾನ? ಇಲ್ಲ, ಕೆಟ್ಟ ಆಳು ನೀನು 30ನೇ ವಚನ, ಅದೇ 25:30 ಕೆಟ್ಟ ಆಳು ನೀನು, ಕೆಲಸಕ್ಕೆ ಬಾರದೆ ಅಂತ ಈ ಆಳನ್ನು ತಗೊಂಡೋಗಿ ನರಕದ ಗುಂಡಿಗೆ ಹಾಕ್ರಿ ಅಂತ ಏನು ಹೇಳಿಸ್ಕೊಳ್ತೀಯ? ಯೋಚನೆ ಮಾಡೋ ಸಮಯ. ನಾಳೆ ಅದೇ ರೀತಿಯಲ್ಲಿ ಬರೋಣ. ದೇವರು ಮಾತಾಡ್ತಾನೆ, ಮಾತನಾಡುವ ದೇವರಿದ್ದಾನೆ. ನಾವು ಕರ್ತನ ಮುಂದೆ ತಗ್ಗಿಸ್ಕೊಳ್ಳೋಣ, ದೇವರೊಂದಿಗೆ ಇರೋಣ. ನಾವೆಲ್ಲರೂ ಕೂಡ ಒಂದು ನಿಮಿಷ ಮೌನವಾಗಿ ಪ್ರಾರ್ಥನೆ ಮಾಡೋಣ. ನಾನು ಪ್ರಾರ್ಥನೆ ಮಾಡ್ತೇನೆ, ನೀವೆಲ್ಲರೂ ಎದ್ದು ನಿಂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಇದಾದ ನಂತರ ಹ್ಯಾರಿ ಅವರು ಬಂದು ಕಾರ್ಯಕ್ರಮ ವಿವರಿಸಿ ನಮಗೆ ಡಿಸ್ಪರ್ಸ್ ಮಾಡ್ತಾರೆ. ನಾವೆಲ್ಲರೂ ಎದ್ದು ನಿಂತ್ಕೊಂಡು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಸ್ವಪರೀಕ್ಷೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಾನು ನಿನ್ನ ಶಿಷ್ಯನಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ. ಆದರೆ ನಿಜವಾದ ಶಿಷ್ಯನಾಗಿದ್ದೇನೋ, ಪರಮ ಗುರುವಿನ ಪರಮ ಮಾದರಿಯನ್ನು ನಾನು ಅನುಸರಿಸ್ತಿದ್ದೇನೋ, ಆತನೊಂದಿಗೆ ಕಲಿತಾ ಇದ್ದೀನೋ, ಆತನ ಪಾದಗಳನ್ನು ಗಮನಿಸ್ತಾ ಇದ್ದೀನೋ, ಆತನ ಆಲೋಚನೆಗಳನ್ನು ನಾನು ಗ್ರಹಿಸ್ತಾ ಇದ್ದೀನೋ, ಪವಿತ್ರಾತ್ಮನಿಂದ ನಮಗೆ ದೊರಕುವಂತ ವಿಶೇಷವಾದ ಜ್ಞಾನ ನಮಗೆ ಇದೆಯಾ, ಅಥವಾ ಸೈತಾನನು ನಮ್ಮನ್ನು ಮರಳುಗೊಳಿಸ್ತಾ ಇದ್ದಾನ? ನಾವು ಯಾರಿಗೆ ಅಧೀನರಾಗಿದ್ದೇವೆ? ಪಾಪಕ್ಕೆ ಗುಲಾಮರೋ, ಪರಿಶುದ್ಧಾತ್ಮನಿಗೆ ನಾವು ಗುಲಾಮರೋ? ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಗುಲಾಮರು ಕೆಲಸಗಾರರು ಅನ್ನುವುದಿಲ್ಲ,
ನನ್ನ ಸ್ನೇಹಿತರಂತೇನೆ. ಎಂಥ ಒಳ್ಳೆ ಮಾತ್ರೆ. ನಮ್ಮನ್ನು ದೇವರು ಈ ಮಟ್ಟಕ್ಕೆ ಕರೆದಿದ್ದಾನೆ. ಒಂದು ವೇಳೆ ನಿನಗೆ ಇಂಥ ಯೇಸುವಿನ ಶಿಷ್ಯನಾಗಬೇಕು ಅಂತ ಮನಸ್ಸಿದ್ರೆ ಪ್ರತಿಷ್ಠೆ ಮಾಡ್ಕೋ. ರಿನ್ಯೂ ಯುವರ್ ಹಾರ್ಟ್. ನಿನ್ನಲ್ಲಿ ಹೊಸತನ ಬರಲಿ. ಕಂಬಳಿ ಹುಳ ಹೋಗಿ ಹೇಗೆ ಚಿಟ್ಟೆ ಆಯಿತೋ ಹಾಗೆ ನಮ್ಮ ಮನಸ್ಸುಗಳಲ್ಲಿ ಯೇಸು ಸ್ವಾಮಿಯನ್ನು ತಕೊಂಡು ಕರ್ಕೊಂಡು, ಸ್ವಾಮಿ ನನ್ನೊಂದಿಗೆ ಬಾ ಸ್ವಾಮಿ, ನನ್ನಲ್ಲಿ ಇರು ಸ್ವಾಮಿ, ನನ್ನನ್ನು ಬದಲಾವಣೆ ಮಾಡು ತಂದೆ. ನಾನು ಇನ್ನು ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ಅಥವಾ ನಿನ್ನ ಶಿಷ್ಯಳಾಗಿ ನಾನಿರುವುದಕ್ಕೆ ಬಯಸ್ತೇನೆ. ನನಗೆ ಸಹಾಯ ಮಾಡು. ನಿನ್ನ ಹೆಜ್ಜೆಜಾಡುಗಳನ್ನು ನಾನು ಫಾಲೋ ಮಾಡ್ತೇನಪ್ಪ, ಸಹಾಯ ಮಾಡು. ಬಲಹೀನಳು, ನನಗೆ ನಿನ್ನ ಬಲವನ್ನು ಕೊಡು. ಪವಿತ್ರಾತ್ಮನನ್ನು ನನ್ನೊಂದಿಗೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನು ಕೊಡುವಂಥ ವರಗಳನ್ನು ನಾನು ಪಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡು. ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಕರ್ತನು ಒಡೆಯನು ರಕ್ಷಕನಾಗಿರುವಂಥ ಯೇಸು ಪ್ರಭುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೀನಿ ತಂದೆ. ಆಮೇನ್, ಆಮೇನ್, ಆಮೇನ್.